ಇಂತಹ ಡೆಡ್ ಬಾಡಿಗಳು 2,500ಕ್ಕೂ ಹೆಚ್ಚು ನೋಡಿದೀನಿ ಅಂತೇಳಿ ಹೇಳಿದಿರಿ. ಸಾಕ್ಷಿಯೇ ಇಲ್ಲದಂತಹ ಕೊಲೆ, ತಪ್ಪಿಸಿಕೊಂಡು ಬೀಗ್ತಾ ಇರುವಂತಹ ಅಪರಾಧಿ, ಇವೆಲ್ಲದಕ್ಕೂ ಕೊನೆಗೆ ಸಿಂಹ ಸ್ವಪ್ನವಾಗೋದು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು. ಆ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ಅವಳ ಬಾಡಿ ಮಧ್ಯದಲ್ಲಿ ಬೆನ್ನಿನ ಮೂಳೆ ಎಲ್ಲ ಬರ್ತದೆ. ದಿನನಿತ್ಯ ಡೆಡ್ ಬಾಡಿಗಳ ಜೊತೆ ಕೆಲಸ ಮಾಡ್ಬೇಕಾಗತ್ತೆ. So when it comes to my postmortem table, it is looking for justice. ಡೆಡ್ ಬಾಡಿಗಳಿಗೂ ಡಾಕ್ಟರ್ ಯಾಕೆ ಬೇಕು? Until unless human body ಮರಣ ಆದ್ಮೇಲೆ ಒಂದು ಬಯೋಲಾಜಿಕಲ್ ಮೆಟೀರಿಯಲ್ ಅಷ್ಟೇ. There was 4 ವರ್ಷ ಹುಡುಗಿ ತೆಗೆದಾಗ ಆ ಹುಡುಗಿನ ಬಾಡಿ ಎಲ್ಲರದು ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಪ್ರೊಸೀಜರ್ ಇದೆ, ಪ್ರೋಟೋಕಾಲ್ ಇದೆ. ಅದು ನಾವೆಲ್ಲರೂ ಫಾಲೋ ಮಾಡಿ ಎಂಡ್ ಮಾಡಿದಾಗ ಅದು ಒಂದು ಕೇಸ್ ಕಂಪ್ಲೀಟ್. ಎಲ್ಲಾ ಕೇಸಸ್ ಅಲ್ಲಿ ಬಾಡಿಯನ್ನ ಓಪನ್ ಮಾಡಿ ನೋಡ್ಬೇಕಾಗತ್ತಾ, ಮತ್ತೆ ಸ್ಕಲ್ ಕೂಡ ಓಪನ್ ಮಾಡಿ ನೋಡ್ಬೇಕಾಗತ್ತಾ? ಕಂಪ್ಲೀಟ್ ಆಗಿ ಯಾವುದೇ ಒಂದು ಬಾಡಿ ಕ್ಯಾವಿಟಿನ ಓಪನ್ ಮಾಡದೆ ಬಿಡು. ಯಾವ ತರ ಇದು ನ್ಯಾಚುರಲ್ ಡೆತ್ ಅಲ್ಲ ಅಂತ ಹೇಳಿ ಕಂಡು ಹುಡುಕ್ತೀರಾ ಡಾಕ್ಟರ್? ಅಮ್ಮ ಮಾರ್ಚರಿ ಕಡೆ ಹೋಗೋದು ನೋಡಿ ನಾನು ಫಾಲೋ ಮಾಡಿ ವಿಂಡೋ ಇಂದ ಈ ಪ್ರೊಸೀಜರ್ ನೋಡಿದ್ದೀನಿ. ಫಾರೆನ್ಸಿಕ್ ಮೆಡಿಸಿನ್ ಅಂತೇಳಿ ಹೇಳಿದ್ರೆ MBBS ಆದ ನಂತರ ಅದನ್ನ ತೆಗೆದುಕೊಳ್ಳುವಂತಹ ಡಾಕ್ಟರ್ಗಳು ಕಡಿಮೆ ಇರ್ತಾರೆ. ಒನ್ ವೆರಿ ಕಾಮನ್ ಮೆಂಟಾಲಿಟಿ ಇಸ್ MBBS ಮಾಡಿ ಯಾಕೆ ಹೆಣ್ಣ ಜೊತೆ ಇರಬೇಕು, ಯಾವುದೇ ಎವಿಡೆನ್ಸ್ ಇಲ್ಲದೆ ಈ ತರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ. ನೋ ಕ್ರೈಮ್ ಇಸ್ ಪರ್ಫೆಕ್ಟ್. ಡ್ರೌನಿಂಗ್ ಈ ಪರ್ಟಿಕ್ಯುಲರ್ ವಾಟರ್ ಬಾಡಿಯಲ್ಲಿ ಆಗಿದೆ. ಸಾಮಾನ್ಯವಾಗಿ ಹೇಳ್ತಾರೆ ಶವಗಳು ಯಾವತ್ತೂ ಸತ್ಯವನ್ನೇ ಹೇಳ್ತಾವೆ ಅಂತ. ದ ಬಾಡಿ ವಿಲ್ ಸ್ಪೀಕ್ ಫಾರ್ ಇಟ್ಸ್. ವೆರಿ ಚಾಲೆಂಜಿಂಗ್ ಸಿಚುವೇಶನ್. ಬಾಡಿ ಮೇಲೆ ಯಾವುದೇ ಇಂಜುರಿ ಕಂಡು ಬರುತ್ತಿಲ್ಲ. ಕೋರ್ಟಿಗಿನ ಎಂಟ್ರಿ ಆಗಬೇಕಾದ್ರೆ ಅಕ್ಯೂಸ್ಡ್ ಆ್ಯಂಡ್ ಅಕ್ಯೂಸ್ಡ್ ಮದರ್ ಬೋತ್ ಆಫ್ ದೆಮ್ ಥ್ರೆಟನ್ಡ್. ಇಟ್ ಈಸ್ ಪಿಕ್ಚರ್ ಎಲ್ಲ ತೋರಿಸಿದಾಗ ಅಷ್ಟು ಈಸಿ ಅಲ್ಲ. Perfect crime is also a myth. The scientist or the doctor will suddenly announce this is a murder, this is a murder. ಸಾಕ್ಷಿಯೇ ಇಲ್ಲದಂತಹ ಕೊಲೆ, ನಿಗೂಢ ಸಾವು, ತಪ್ಪಿಸಿಕೊಂಡು ಬೀಗ್ತಾ ಇರುವಂತಹ ಅಪರಾಧಿ, ಇವೆಲ್ಲದಕ್ಕೂ ಕೊನೆಗೆ ಸಿಂಹ ಸ್ವಪ್ನವಾಗೋದು ಫಾರೆನ್ಸಿಕ್ ಎಕ್ಸ್ಪರ್ಟ್ಸ್ಗಳು. ಇಂತಹ ಸಾವಿನ ಸುತ್ತಮುತ್ತ ಇರುವಂತಹ ರೋಚಕ ರಹಸ್ಯಗಳು ಮತ್ತೆ ತಮ್ಮ ಅನುಭವವನ್ನ ತೆರೆದಿಡಲಿದ್ದಾರೆ ಡಾಕ್ಟರ್ ಪರಿಣಿತಾ ನಾಯಕ್. ಇವರು ಫಾರೆನ್ಸಿಕ್ ಎಕ್ಸ್ಪರ್ಟ್ ಆಗಿದ್ದಾರೆ. AJ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಫಾರೆನ್ಸಿಕ್ ಮೆಡಿಸಿನ್ ಮತ್ತು ಟಾಕ್ಸಿಕಾಲಜಿಯ ಸಹಾಯಕ ಪ್ರಾಧ್ಯಾಪಿಕೆ ಆಗಿರುವಂತಹ ಡಾಕ್ಟರ್ ಪರಿಣಿತಾ ಸಂಜೀವ್ ನಾಯಕ್ ಇವರಿಗೆ ಡೇ ಟು ಡೇ ಪರವಾಗಿ ಗ್ರ್ಯಾಂಡ್ ವೆಲ್ಕಮ್. ಡಾಕ್ಟರ್, ವಿಶೇಷವಾದಂತಹ ಸ್ವಾಗತ. ಮೊದಲನೇದಾಗಿ ಡಾಕ್ಟರ್, ಈ ಫಾರೆನ್ಸಿಕ್ ಎಕ್ಸ್ಪರ್ಟ್ ಅಂತೇಳಿ ಹೇಳಿದ್ರೆ ಮಹಿಳೆಯರು ಈ ಕ್ಷೇತ್ರದಲ್ಲಿ ಬಹಳಷ್ಟು ಕಡಿಮೆ. ನೀವು ಒಬ್ಬ ಮಹಿಳೆಯಾಗಿ ಈವರೆಗೆ ಎಷ್ಟು ಮರಣೋತ್ತರ ಪರೀಕ್ಷೆಯನ್ನ ಮಾಡಿದ್ದೀರಾ, ಜೊತೆಗೆ ನಿಮ್ಮ ಅನುಭವಗಳು? ನಾನು ರೌಂಡ್ ಫಿಗರ್ ಆಗಿ ಒಂದು ಗೆಸ್ ಹೇಳಬೇಕಾದ್ರೆ ಒಂದು 2500 ಮಾಡಿದ್ದೀನಿ. ಮೋಸ್ಟ್ಲಿ ಅದಕ್ಕೂ ಜಾಸ್ತಿ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿರ್ಬೋದು. ಅದು ಬಿಟ್ಟು ತುಂಬ ಬೇರೆ ಮೆಡಿಕಲ್ ಲೀಗಲ್ ಕೆಲಸಗಳು ಇರ್ತವೆ. ಫೊರೆನ್ಸಿಕ್ ಎಕ್ಸ್ಪರ್ಟ್ ಅಂದರೆ ಒಂದು MBBS ಮಾಡಿ ಫೊರೆನ್ಸಿಕ್ ಮೆಡಿಸಿನ್ ಆ್ಯಂಡ್ ಟಾಕ್ಸಿಕಾಲಜಿಯಲ್ಲಿ ಸ್ಪೆಷಲೈಸ್ ಮಾಡಿದ್ದೀನಿ. ಅನದರ್ ಕೈಂಡ್ ಆಫ್ ಫೊರೆನ್ಸಿಕ್ ಎಕ್ಸ್ಪರ್ಟ್ ಇಸ್ ಫೊರೆನ್ಸಿಕ್ ಸೈನ್ಸ್ ಎಕ್ಸ್ಪರ್ಟ್. ಫೊರೆನ್ಸಿಕ್ ಮೆಡಿಸಿನ್ ಮತ್ತೆ ಫೊರೆನ್ಸಿಕ್ ಸೈನ್ಸ್ ನ ನಡುವೆ ಇರುವಂತಹ ವ್ಯತ್ಯಾಸಗಳೇನೇನು ಡಾಕ್ಟರ್? ವಿ ಆರ್ ಹ್ಯೂಮನ್ ಬಾಡಿ ಡಾಕ್ಟರ್ಸ್. ಅವರು ಸೈಂಟಿಸ್ಟ್. ಸೊ ಅವರು ಬಯಾಲಜಿ ಫೊರೆನ್ಸಿಕ್ ಬಯಾಲಜಿಯಲ್ಲಿ ಸೈಂಟಿಸ್ಟ್ ಆಗಿರ್ಬೋದು, ಫೊರೆನ್ಸಿಕ್ ಕೆಮಿಸ್ಟ್ರಿಯಲ್ಲಿ ಸೈಂಟಿಸ್ಟ್ ಆಗಿರ್ಬೋದು. ಸೊ ಅವರು ಫೊರೆನ್ಸಿಕ್ ಸೈನ್ಸಲ್ಲಿ ಇದು ಮಾಡ್ತಾರೆ. ಮನುಷ್ಯನ ಬದುಕಿನ ಕೊನೆಯ ಘಟ್ಟದಲ್ಲಿ ಏನು ಶವ ಇರುತ್ತೆ ಅಥವಾ ಜೀವವನ್ನ ಕಳ್ಕೊಂಡಿರುತ್ತೆ, ಅವರ ಫ್ಯಾಮಿಲಿ ಇರುತ್ತೆ, ಅಥವಾ ಇನ್ನೇನು ಅನ್ಯಾಚುರಲ್ ಡೆತ್ ಆಗಿದ್ರೆ ಪೊಲೀಸರು, ಕಾನೂನು, ಈ ಥರದ್ದೆಲ್ಲವನ್ನ ನೀವು ಒಟ್ಟಾಗಿ ಹ್ಯಾಂಡಲ್ ಮಾಡಬೇಕಾಗತ್ತೆ. ಇದನ್ನ ನಾವು ಹ್ಯಾಂಡಲ್ ಮಾಡೋದಂದ್ರೆ ಒಂದು ಸಿಸ್ಟಮ್ ಆವಾಗಲೇ ಇದೆ. ನಾವು ಯಾವುದೇ ಒಂದು ಅನ್ಯಾಚುರಲ್ ಡೆತ್ ಆಯಿತು ಅಂತ ಅಂದರೆ ಫಸ್ಟ್ ಪೊಲೀಸಿಗೆ ಇನ್ಫಾರ್ಮೇಷನ್ ಹೋಗ್ತದೆ. ಪೊಲೀಸ್ ಬಂದು ಅದನ್ನು ಇನ್ವೆಸ್ಟಿಗೇಟ್ ಮಾಡಿ ಒಂದು ಪಂಚಾಸ್ನ ಕರೆಸಿ ಒಂದು ಇನ್ಕ್ವೆಸ್ಟ್ ರಿಪೋರ್ಟ್ ಅಂತ ರೆಡಿ ಮಾಡ್ತಾರೆ. ಆ ಇನ್ಕ್ವೆಸ್ಟ್ ರಿಪೋರ್ಟ್ ತೊಗೊಂಡು ನಮ್ಮ ಹತ್ರ ಬರ್ತಾರೆ. ಇನ್ಕ್ವೆಸ್ಟ್ ಇಸ್ ಆಫಿಷಿಯಲ್ ರಿಕ್ವೈರ್ಮೆಂಟ್. ನಮಗೆ ಪೋಸ್ಟ್ ಮಾರ್ಟಮ್ ಮಾಡಬೇಕು ಅಂತ ಅಂದರೆ ಆ ಇನ್ಕ್ವೆಸ್ಟ್ ರಿಪೋರ್ಟ್ ನಮಗೆ ಸಿಕ್ಕ ಮೇಲೆ ಹಾಸ್ಪಿಟಲ್ ಮಾರ್ಚರಿಯಲ್ಲಿ ಅದು ಕೆಲಸ ಆಗೋದು, ಪೋಸ್ಟ್ ಮಾರ್ಟಮ್ ಆಗೋದು. ಪೋಸ್ಟ್ ಮಾರ್ಟಮ್ ಆದಮೇಲೆ ನಾವೊಂದು ರಿಪೋರ್ಟ್ ರಿಲೀಸ್ ಆದಮೇಲೆ ಅದು ಪೊಲೀಸಿಗೆ ಹೋಗ್ತದೆ ಒಂದು ಕಾಪಿ, ಕೋರ್ಟಿಗೆ ಒಂದು ಕಾಪಿ ಹೋಗ್ತದೆ. ಅದು ಜುಡಿಷಿಯಲ್ ಪ್ರೊಸೀಡಿಂಗ್ಸ್. ಸೊ ಇಲ್ಲಿ 3 ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಒಟ್ಟಿಗೆ ಕೆಲಸ ಮಾಡೋದು. ಎಲ್ಲರದು ಒಂದು ವೆಲ್ ಎಸ್ಟಾಬ್ಲಿಷ್ಡ್ ಪ್ರೊಸೀಜರ್ ಇದೆ, ಪ್ರೋಟೋಕಾಲ್ ಇದೆ. ಅದು ನಾವೆಲ್ಲರೂ ಫಾಲೋ ಮಾಡಿ ಎಂಡ್ ಮಾಡಿದಾಗ ಅದು ಒಂದು ಕೇಸ್ ಕಂಪ್ಲೀಟ್ ಅಂತ. ಹೇಗೆ ಪೊಲೀಸರು ಹೇಗೆ ನ್ಯಾಯದ ಜಸ್ಟಿಸ್ ವ್ಯವಸ್ಥೆಯಲ್ಲಿ ಯಾವ ಥರ ಕೆಲಸ ಮಾಡ್ತಾರೆ,
ಅಷ್ಟೇ ಇಂಪಾರ್ಟೆಂಟ್ ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳಿಗೂ ಕೂಡ ಇದೆ. ಯಾಕಂದ್ರೆ ವಿಕ್ಟಿಮ್ಗಳಿಗೆ ಒಂದು ಸರಿಯಾದ ನ್ಯಾಯ ಸಿಗ್ಬೇಕು ಅಂತೇಳಿ ಹೇಳಿದ್ರೆ ಅಲ್ಲಿ ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳಿದ್ದು ಕೂಡ ಮಹತ್ವ ತುಂಬಾನೇ ಇದೆ. ಅದ್ರ ಬಗ್ಗೆ ಹೇಳೋದಾದ್ರೆ ಡಾಕ್ಟರ್. ಈಗ ನಮಗೆ ಬರೋ ಕೇಸಸ್ಗಳು ಎಲ್ಲೋ ಒಂದು ಅನ್ಯಾಚುರಲ್ ಡೆತ್ ಆಗಿದೆ. ಸೊ ಪೊಲೀಸ್ ಹ್ಯಾಸ್ ಬ್ರಾಟ್ ದ ಬಾಡಿ ಫಾರ್ ಅಟಾಪ್ಸಿ. ಸೊ ವಿ ಆರ್ ಲುಕಿಂಗ್ ಫಾರ್ ಸಮಥಿಂಗ್ ದಟ್ ಹ್ಯಾಸ್ ಕಾಸ್ಡ್ ದಿ ಅನ್ಯಾಚುರಲ್ ಡೆತ್, ಒಂದು ಕಾಸ್ ಆಫ್ ಡೆತ್ ಅಥವಾ ಐಡೆಂಟಿಟಿ ಪ್ರಶ್ನೆಯಲ್ಲಿದೆಯೋ, ಇವರು ಯಾರು, ಸಾವು ಹೇಗಾಗಿದೆ ಅಂತ ಗೊತ್ತಾಗಿಲ್ಲ ಅಂದರೆ ಒಂದು ಐಡೆಂಟಿಟಿ ಎಸ್ಟಾಬ್ಲಿಷ್ ಮಾಡೋದು ಒಂದು ಕೆಲಸ. ಪ್ರತಿಯೊಂದು ಕೇಸಿದು ರಿಕ್ವೈರ್ಮೆಂಟ್ ಬೇರೆ ಬೇರೆ ಇರ್ಬೋದು. ಅದರ ಪ್ರಕಾರ ನಮ್ಮ ಪ್ರೊಸೀಜರಲ್ಲಿ ನಾವು ಕೇಸ್ ಮಾಡಿಕೊಂಡು ಹೋಗ್ತೀವಿ. ಆಮೇಲೆ ಅದರ ಮಧ್ಯದಲ್ಲಿ ನಮಗೆ ಕೆಲವೊಂದು ಕನ್ಫರ್ಮೇಟರಿ ರಿಪೋರ್ಟ್ಸ್ ಬೇಕಿದ್ರೆ ಸ್ಯಾಂಪಲ್ ಕಳಿಸ್ತೀವಿ. ಕೆಮಿಕಲ್ ಅನಾಲಿಸಿಸ್ ಕಳಿಸ್ಬೇಕು ಅಂದರೆ ನಮಗೆ ಪಾಯ್ಸನ್ ಅಂತ ಸಸ್ಪೆಕ್ಟ್ ಇರಬೇಕಾದ್ರೆ ನಮಗೆ ಸಸ್ಪಿಷನ್ ಇದ್ದಾಗ ವಿ ಟೇಕ್ ರೆಲೆವೆಂಟ್ ಸ್ಯಾಂಪಲ್ಸ್, ಸ್ಟಮಕ್ ಕಂಟೆಂಟ್ಸ್ ಆಗಲಿ, ಬ್ಲಡ್ ಆಗಲಿ, ಇದನ್ನೆಲ್ಲ ತಗೊಂಡು ನಾವು ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿಗೆ ಕಳಿಸ್ತೀವಿ. ಸಪೋಸ್ ಒಂದು ಆರ್ಗನ್ದು ಮೈಕ್ರೋಸ್ಕೋಪಿಕ್ ವ್ಯೂ ಬೇಕು ಅಂತಂದರೆ ಅದರದೊಂದು ಚಿಕ್ಕ ಬಿಟ್ಟು ತಗೊಂಡು ನಾವು ಯಾವುದೇ ಆರ್ಗನ್ ಇದು ಒಂದು ಚಿಕ್ಕ ಬಿಟ್ಟು ತಗೊಂಡು ಅದನ್ನು ನಾವು ಪ್ಯಾಥಾಲಜಿಕಲ್ ಎಕ್ಸಾಮಿನೇಷನ್ಗೆ ಕಳಿಸ್ತೀವಿ. ಹಿಸ್ಟೋಪ್ಯಾಥಾಲಜಿ ಅದನ್ನು ನಾವು ಅಂಡರ್ ಮೈಕ್ರೋಸ್ಕೋಪಿ ನಮ್ಮ ಎಕ್ಸಾಮಿನೇಷನ್ ಮಾಡಿ ಅದರದ್ದು ಪ್ಯಾಥಾಲಜಿ ರಿಪೋರ್ಟ್ ಅಂತ ಹೇಳ್ತಾರೆ. ಇನ್ನೊಂದು ಕೆಲವೊಂದು ಸ್ಪೆಷಲೈಸ್ಡ್ ಎಕ್ಸಾಮಿನೇಷನ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಡ್ರೌನಿಂಗ್ ಆಗಿ ಸತ್ತಿದಾರ ಅಂತ ಡೌಟ್ ಇದ್ದಲ್ಲಿ ಒಂದು ಡಯಾಟಮ್ ಟೆಸ್ಟ್ ಅಂತ ಮಾಡ್ತೀವಿ. ನಮ್ಮ ಯಾವುದೇ ಒಂದು ವಾಟರ್ ಬಾಡಿಯಲ್ಲಿ ದೇರ್ ಆರ್ ಡಯಾಟಮ್ಸ್, ಅವರು ಆಲ್ಗೆ, ದೇ ಆರ್ ಯೂನಿಸೆಲ್ಯುಲರ್ ಆಲ್ಗೆ. ಸೊ ಡ್ರೌನಿಂಗ್ ಆಗಿರೋ ಇದರಲ್ಲಿ ಪರ್ಸನ್ ಹ್ಯಾಸ್ ಇಂಜೆಸ್ಟೆಡ್ ಆರ್ ಇನ್ಹೇಲ್ಡ್ ದಟ್ ವಾಟರ್. So these diatoms go and sit in deep body tissues like bone marrow. So we send bone marrow for examination. ಅದೇ ಡಯಾಟಮ್ ಜಾತಿ ಅದೇ ವಾಟರ್ ಬಾಡಿಯಲ್ಲಿ ಮ್ಯಾಚ್ ಆದಾಗ ನಮಗೆ ಜಾಸ್ತಿ ಸೈಂಟಿಫಿಕ್ ವ್ಯಾಲ್ಯೂ ಇರ್ತದೆ ಡ್ರೌನಿಂಗ್ ಈ ಪರ್ಟಿಕ್ಯುಲರ್ ವಾಟರ್ ಬಾಡಿಯಲ್ಲಿ ಆಗಿದೆ ಅಂತ. ಸೊ ಈ ಥರ ಸಂಶಯ ಇರಬೇಕಾದ್ರೆ ನಾವು ಕನ್ಫರ್ಮೇಟರಿ ಟೆಸ್ಟ್ ಮಾಡಿಬಿಟ್ಟು ಮತ್ತೆ ಒಪಿನಿಯನ್ ಕೊಡ್ತೀವಿ. ಈಗ ಜನಸಾಮಾನ್ಯರಿಗೆ ಗೊತ್ತಿರಲ್ಲ ಪೋಸ್ಟ್ ಮಾರ್ಟಮ್ ಅಂದ್ರೆ ಪ್ರೊಸೀಜರ್ ಹೇಗಿರುತ್ತೆ ಅಂತ ಹೇಳಿ. ಈ ಪ್ರೊಸೀಜರ್ ಹೇಗಿರುತ್ತೆ ಡಾಕ್ಟರ್? ಫಸ್ಟಿಗೆ ನಮಗೆ ಇದು ಡೆತ್ ಅನ್ಯಾಚುರಲ್ ಅಂತ ಸಸ್ಪಿಷನ್ ಬರಬೇಕು. ಒಂದು ಹಾಸ್ಪಿಟಲ್ ಟ್ರೀಟಿಂಗ್ ಡಾಕ್ಟರ್ಗೆ ಬರ್ಬೋದು, ಅಥವಾ ಮನೆಯ ರಿಲೇಟಿವ್ಸ್ಗೆ ಮನೆಯಲ್ಲಿ ಇರೋ ಜನ ರಿಲೇಟಿವ್ಸ್ಗೆ ಬರ್ಬೋದು, ನೇಬರ್ಸಿಗೆ ಬರ್ಬೋದು, ಇದು ಸಾವು ಸಾಮಾನ್ಯ ಅಲ್ಲ ಅಂತ. ಅಥವಾ ಪೊಲೀಸ್ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಬರ್ಬೋದು, ಇದಕ್ಕೆ ಸಾವು ಸಾಮಾನ್ಯ ಅಲ್ಲ ಅಂತ. ಸೊ ಅವಾಗ ಅವರು ಒಂದು ಇನ್ವೆಸ್ಟಿಗೇಷನ್ ಮಾಡ್ತಾರೆ. ಅದು ಪ್ರೈಮರಿ ಇನ್ವೆಸ್ಟಿಗೇಷನ್. ಅಲ್ಲಿಂದ ಬಾಡಿ ಬರ್ತದೆ ಪೋಸ್ಟ್ ಮಾರ್ಟಮ್ಗೆ, ಮಾರ್ಚರಿಗೆ ಬಂದಮೇಲೆ ನಮ್ಮದು ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್. ಅದು ಫುಲ್ ಅಪ್ ಟು ಕಂಪ್ಲೀಟ್ ಬಾಡಿ ಎಕ್ಸಾಮಿನೇಷನ್. ಅದನ್ನ ಮುಗಿಸ್ಬಿಟ್ಟು ನಾನು ಲೈಕ್ ಐ ಸೆಡ್ ಬೇರೆ ಲ್ಯಾಬ್ ಇನ್ವೆಸ್ಟಿಗೇಷನ್ಸ್ ಇದ್ರೆ ಸ್ಯಾಂಪಲ್ ಕಲೆಕ್ಟ್ ಮಾಡಿಬಿಟ್ಟು ಬಾಡಿ ಹ್ಯಾಂಡ್ ಓವರ್ ಆಗ್ತದೆ ಪೊಲೀಸಿಗೆ. ಪೊಲೀಸ್ ಮತ್ತೆ ರಿಲೇಟಿವ್ಸ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಅದಾದ್ಮೇಲೆ ರಿಪೋರ್ಟ್ ಆದ್ಮೇಲೆ ಮತ್ತೆ ಕೋರ್ಟಿಗೆ ಅದರದ್ದು ಪ್ರೊಸೀಜರ್, ಅದು ಜುಡಿಷಿಯಲ್ ಪ್ರೊಸೀಜರ್. ಯೂಶುವಲಿ ಡಾಕ್ಟರ್ ಎಲ್ಲಾ ಕೇಸಸ್ ಅಲ್ಲಿ ಸಹ ಬಾಡಿಯನ್ನ ಓಪನ್ ಮಾಡಿ ನೋಡ್ಬೇಕಾಗುತ್ತಾ, ಮತ್ತೆ ಸ್ಕಲ್ ಕೂಡ ಓಪನ್ ಮಾಡಿ ನೋಡ್ಬೇಕಾಗುತ್ತಾ ಡಾಕ್ಟರ್? ಆಲ್ ಕೇಸಸ್. ಇಫ್ ಇಟ್ ಇಸ್ ನಾಟ್ ಕಂಪ್ಲೀಟ್ ಎಕ್ಸಾಮಿನೇಷನ್, ಇಟ್ ಇಸ್ ನಾಟ್ ಅ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್. ಕಂಪ್ಲೀಟ್ ಆಗಿ ಯಾವುದೇ ಒಂದು ಬಾಡಿ ಕ್ಯಾವಿಟಿನ ಓಪನ್ ಮಾಡದೆ ಬಿಡೋದಿಲ್ಲ. ಓಕೆ. ಒಂದು ನ್ಯಾಚುರಲ್ ಡೆತ್ ಅಂತ ಆಗಿರುತ್ತೆ, ಬಟ್ ಅದು ನ್ಯಾಚುರಲ್ ಡೆತ್ ಆಗಿರಲ್ಲ. ಅಂತ ಟೈಮಲ್ಲಿ ನೀವು ಯಾವ ತರ ಇದು ನ್ಯಾಚುರಲ್ ಡೆತ್ ಅಲ್ಲ ಅಂತ ಹೇಳಿ ಕಂಡು ಹುಡುಕ್ತೀರಾ ಡಾಕ್ಟರ್? ಒನ್ ಪಾಸಿಬಿಲಿಟಿ ಏನಂದ್ರೆ ಏನೋ ಒಂದು ಸಂಶಯ ಇದ್ಬಿಟ್ಟೆ ಪೊಲೀಸ್ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ಗೆ ಬಾಡಿ ಕರ್ಕೊಂಡು ಬಂದಿರ್ತಾರೆ. ದಟ್ ಕೇಸ್ ವಿ ನೋ ಏನೋ ದೇರ್ ಇಸ್ ಸಮ್ ಸಸ್ಪಿಷನ್ ಅಂತ. ಕೆಲವೊಂದು ಕಡೆ ಟ್ರೀಟಿಂಗ್ ಡಾಕ್ಟರ್ಗೆ ಸಸ್ಪಿಷನ್ ಆಗಿರ್ತದೆ, ಇದು ಯಾವ ತರ ಪೇಷಂಟ್ ಪ್ರೋಗ್ರೆಸ್ ಆಗ್ತಾ ಇದ್ದಾರೆ, ದಿಸ್ ಇಸ್ ನಾಟ್ ನ್ಯಾಚುರಲ್ ಕಾನ್ಸಿಕ್ವೆನ್ಸ್ ಆಫ್ ಅ ಡಿಸೀಸ್. ಸೊ ಅವಾಗ ಅವರು ದೇ ಕ್ಯಾನ್ ರಿಕ್ವೆಸ್ಟ್ ಫಾರ್ ಅ ಪರ್ಟಿಕ್ಯುಲರ್ ವೇ ಆಫ್ ಇದು ಏನಾಗಿರ್ಬಹುದು ಅಂತ ಕೇಳಕ್ಕೆ ಅವರು ರಿಕ್ವೆಸ್ಟ್ ರೇಸ್ ಮಾಡ್ಬೋದು. ಇನ್ನೊಂದು ಕ್ರೈಮ್ ಸೀನ್ ಎಕ್ಸಾಮಿನೇಷನ್ ಅಲ್ಲೂ ಡೌಟ್ ಬರ್ಬೋದು ಸೈಂಟಿಸ್ಟಿಗೆ ಅಥವಾ ಪೊಲೀಸಿಗೆ. ಆಮೇಲೆ ನಮಗೆ ಬಾಡಿ ಬಂದಾಗ ಇಲ್ಲಿ ಆ ಟೈಮಿಗೆ ಡ್ಯೂರಿಂಗ್ ಎಕ್ಸಾಮಿನೇಷನ್ ತುಂಬ ಸೈನ್ಸ್ ಇರ್ತವೆ ಫಿಸಿಕಲ್ ಎಕ್ಸಾಮಿನೇಷನಲ್ಲಿ ಟು ಸೇ ದಟ್ ದಿಸ್ ಇಸ್ ನಾಟ್ ನಾರ್ಮಲ್. ಸೊ ದೆನ್ ವಿ ಫಾಲೋ ದ ಲೀಡ್. ಇದು ಈ ಥರ ಫೈಂಡಿಂಗ್ ಇದ್ದರೆ ವಾಟ್ ಶುಡ್ ವಿ ಲುಕ್ ಫಾರ್? ಸಾಮಾನ್ಯವಾಗಿ ಹೇಳ್ತಾರೆ ಶವಗಳು ಯಾವತ್ತೂ ಸತ್ಯವನ್ನೇ ಹೇಳ್ತಾವೆ ಅಂತ. ಈಗ ಬಾಡಿಯಲ್ಲಿ ಯಾವುದೇ ರೀತಿಯಾಗಿರುವಂತಹ ಮಾರ್ಕ್ಸ್ ಇರೋದಿಲ್ಲ, ಕ್ರೈಮ್ ಇದ್ದು ಏನೇ ಒಂದು
ಮಾರ್ಕ್ ಇಲ್ಲದ ಟೈಮಲ್ಲಿ ಆ ಟೈಮಲ್ಲಿ ನೀವು ಡೆಡ್ ಬಾಡಿಯಲ್ಲಿ ಯಾವ ಥರ ಐಡೆಂಟಿಫೈ ಮಾಡ್ತೀರಾ ಇದು ಅನ್ಯಾಚುರಲ್ ಡೆತ್ ಅಂತ? ಇದು ವೆರಿ ಚಾಲೆಂಜಿಂಗ್ ಸಿಚುವೇಶನ್. ಯಾಕಂದರೆ ಕೆಲವೊಂದು ಕೇಸಲ್ಲಿ ಬಾಡಿ ಮೇಲೆ ಯಾವುದೇ ಇಂಜುರಿ ಕಂಡು ಬರೋದಿಲ್ಲ, ಎಸ್ಪೆಷಲಿ ಇನ್ ಚಿಲ್ಡ್ರನ್. ಆಮೇಲೆ ಸ್ಮಾದರಿಂಗ್ ಆಗಿ ಅಥವಾ ನೆಕ್ ಮೇಲೆ ಏನೋ ಒಂದು ಸಾಫ್ಟ್ ಕುಷನ್ ಹಾಕಿ ಪ್ರೆಷರ್ ಕೊಟ್ಟಾಗ, ಅಥವಾ ಇನ್ ಕೇಸ್ ಆಫ್ ಪಾಯ್ಸನಿಂಗ್ ಆನ್ ದ ಬಾಡಿ ಯಾವುದೇ ಒಂದು ಎಕ್ಸ್ಟರ್ನಲ್ ಇಂಜುರಿ ಇರಲಿಕ್ಕಿಲ್ಲ. ಬಟ್ ನಾವು ನಮ್ಮ ಪ್ರೋಟೋಕಾಲ್ ಪ್ರಕಾರ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಿದಾಗ ದ ಬಾಡಿ ವಿಲ್ ಸ್ಪೀಕ್ ಫಾರ್ ಇಟ್ ಸೆಲ್ಫ್. ಸೊ ಇಟ್ಸ್ ನಾಟ್ ಎ ಆಕಲ್ಟ್ ಸೈನ್ಸ್, ಇಟ್ಸ್ ಜಸ್ಟ್ ವಾಟ್ ಯು ಸಿ ಯು ನೋಟ್ ಅಷ್ಟೇ. ಓಕೆ, ನೇಲ್ಸ್ನ ಒಳಗಡೆ ಇರುವಂತಹ ಏನು ಧೂಳಿರ್ಬೋದು, ಕೊಳೆ, ಈ ಥರದ್ದು ಕೂಡ, ಅಥವಾ ಒಂದು ಡೆತ್ ಆದ ನಂತರ ಬಂದು ಕೂತ್ಕೊಳ್ಳುವಂತಹ ಒಂದು ಇನ್ಸೆಕ್ಟ್ ಅಥವಾ ಕೀಟ, ಇದು ಕೂಡ ಎಷ್ಟು ಮಹತ್ವ ಆಗಿರುತ್ತೆ ನಿಮಗೆ? ಲೋಕಾರ್ಡ್ ಅಂತ ಒಬ್ರು ಸೈಂಟಿಸ್ಟ್ ಅವ್ರೇನು ಹೇಳಿದ್ದು ಅಂತಂದರೆ, ವೆನ್ ಎವರ್ ಟೂ ಬಾಡೀಸ್ ಕಮ್ ಇನ್ ಕಾಂಟ್ಯಾಕ್ಟ್ ದೇ ಎಕ್ಸ್ಚೇಂಜ್ ಮೆಟೀರಿಯಲ್. ಆ್ಯಂಡ್ ನಮ್ಮ ಕ್ರೈಮ್ ಸೀನಲ್ಲಿ ಅಥವಾ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನಲ್ಲಿ ದಿಸ್ ಇಸ್ ವೆರಿ ವೆರಿ ಟ್ರೂ. ಯಾವುದೇ ಒಂದು ಸಪೋಸ್ ಇಬ್ಬರು ಮಧ್ಯೆ ಜಗಳ ಆಗಿ ಅಸಾಲ್ಟ್ ಆಗಿ ಒಂದು ಹೋಮಿಸೈಡ್ ಆಗಿದ್ದಿದ್ರು ದ ವಿಕ್ಟಿಮ್ ವುಡ್ ಹ್ಯಾವ್ ಟ್ರೈ ಟು ಡಿಫೆಂಡ್ ಅಲ್ವಾ. ಸೊ ಡಿಫೆಂಡ್ ಮಾಡಬೇಕಾದ್ರೆ ನಾವು ಕೈ ಉಪಯೋಗಿಸೋದು ತುಂಬ ಸಹಜ. ಸೊ ಅದರಲ್ಲಿ ಒಂದು ಸ್ಕಿನ್ ಮೇಲೆ ಪರಿಚಿತ ಸ್ಕಿನ್ ಇದು DNA ನೇಲ್ಸ್ ಒಳಗಡೆ ಕೂತ್ಕೊಂಡಿರ್ತವೆ. ಸೊ ಅದನ್ನು ನಾವು ತೆಗೆದುಬಿಟ್ಟು DNA ಅನಾಲಿಸಿಸ್ ಮಾಡಿದಾಗ DNA ಸಿಗೋದು ಚಾನ್ಸಸ್ ಆರ್ ವೆರಿ ಹೈ. ಈಗ ಒನ್ಸ್ ಬಾಡಿ ಸ್ಟಾರ್ಟ್ಸ್ ಡಿಕಂಪೋಸಿಂಗ್, ಇನ್ಸೆಕ್ಟ್ಸ್ ಆಲ್ಸೋ ಹ್ಯಾವ್ ಅ ವೆರಿ ಪ್ರೆಡಿಕ್ಟಿವ್ ಮ್ಯಾನರ್. ಈ ಟೈಮಿಗೆ ಇಷ್ಟು ಟೈಮಲ್ಲಿ ಸ್ಟಾರ್ಟ್ ಆಗ್ತದೆ, ಇಷ್ಟು ಟೈಮಲ್ಲಿ ಅದು ಮೊಟ್ಟೆ ಇಡ್ತದೆ, ಅದು ಇಷ್ಟು ಟೈಮಲ್ಲಿ ಅದು ಮೊಟ್ಟೆ ಹ್ಯಾಚ್ ಆಗಿ ಮತ್ತೆ ಅಡಲ್ಟ್ ಆಗ್ತದೆ, ಆ ಅಡಲ್ಟ್ ಆಗಿ ಮತ್ತೆ ಬಂದು ಮೊಟ್ಟೆ ಇಡ್ತದೆ. ಅಂಟಿಲ್ ಅನ್ಲೆಸ್ ಹ್ಯೂಮನ್ ಬಾಡಿ ಮರಣ ಆದಮೇಲೆ ಒಂದು ಬಯೋಲಾಜಿಕಲ್ ಮೆಟೀರಿಯಲ್ ಅಷ್ಟೇ. ಪೋಸ್ಟ್ ಮಾರ್ಟಮ್ ಮಾಡಬೇಕಾದ್ರೆ ಆ ಹುಳ ತೆಗೆದುಬಿಟ್ಟು ಮೈಕ್ರೋಸ್ಕೋಪಲ್ಲಿ ಸ್ಟಡಿ ಮಾಡ್ತಾರೆ. ಓಕೆ. ಆಮೇಲೆ ದೇರ್ ಆರ್ ವೆರಿ ಟಿಪಿಕಲ್ ಫ್ಲೈಸ್, ಬ್ಲೂ ಬಾಟಲ್ ಫ್ಲೈಸ್ ಆ್ಯಂಡ್ ಕಾಮನ್ ಫ್ಲೈಸ್. ಆಮೇಲೆ ಇನ್ನು ತುಂಬ ಡಿಕಂಪೋಸಿಷನ್ ಅಡ್ವಾನ್ಸ್ ಆಗ್ತಾ ದೇರ್ ಆರ್ ಬೀಟಲ್ ಸ್ಪೀಶೀಸ್ ಅಂತ ಬರ್ತದೆ. So based on what fly is there, what maggot is there, which species is there, we can fix time since death. ಎಷ್ಟು ದಿನ ಆಯಿತು ಸಾವಾಗಿ ಅಂತ. ಅದಾದಮೇಲೆ ಈ ಹುಳಗಳನ್ನ ಕೆಲವೊಂದು ಟಾಕ್ಸಿಕ್ ಮೆಟೀರಿಯಲ್, ಬಿಕಾಸ್ ದೇ ಆರ್ ಈಟಿಂಗ್ ದ ಬಯೋಲಾಜಿಕಲ್ ಮೆಟೀರಿಯಲ್. ಇಫ್ ದ ಪರ್ಸನ್ ಹ್ಯಾಸ್ ಡೈಡ್, ಪಾಯ್ಸನ್ ತೊಗೊಂಡು ಸತ್ತಿದ್ರೆ ಆ ಬಯೋಲಾಜಿಕಲ್ ಮೆಟೀರಿಯಲ್ ಅಲ್ಲೂ ಸಹ ಅದು ಪಾಯ್ಸನ್ ಕಾಂಪೊನೆಂಟ್ಸ್ ಇರ್ತವೆ. ಕೆಲವೊಮ್ಮೆ ಈ ಹುಳನ ಕೆಮಿಕಲ್ ಅನಾಲಿಸಿಸ್ ಮಾಡಿ ಯಾವ ಪಾಯ್ಸನ್ ಅಂತಲೂ ಕಂಡುಹಿಡಿದಿದ್ದಾರೆ ಕೆಲವು. ಆಮೇಲೆ ಇನ್ನೊಂದು ಈ ಮೆಗಾಟ್ಸ್ ತಿಂದು ದೊಡ್ಡದಾಗ್ತಾ ಹೋಗ್ತದೆ. ಕೊಕೇನ್ ಪಾಯ್ಸನಿಂಗ್ ಅಲ್ಲಿ ಇಟ್ ಇಸ್ ನೋನ್ ಆಸ್ ಅ ಸೂಪರ್ ಬಗ್. ಅದು ಹುಳ ಬಯೋಲಾಜಿಕಲ್ ಮೆಟೀರಿಯಲ್ ತಿಂದು ಅಂಡರ್ ದ ಇನ್ಫ್ಲುಯೆನ್ಸ್ ಆಫ್ ಕೊಕೇನ್ ಅದು ದೊಡ್ಡದಾಗ್ತದೆ. ಇಟ್ ಇಸ್ ದಟ್ ಬಿಕಮ್ ವೆರಿ ಬಿಗ್. ಅದನ್ನು ಕೊಕೇನ್ ಪಾಯ್ಸನಿಂಗ್ ಅಲ್ಲಿ ನೋಡ್ತೀವಿ. ಓಕೆ ಡಾಕ್ಟರ್, ಸಾವು ಹೇಳೋದೇ ಒಂದು ಸಾಮಾನ್ಯ ಮನುಷ್ಯನಿಗೆ ಆಘಾತ ಅಥವಾ ನೋವು ಕೊಡುವಂಥದ್ದು ಸಂಗತಿ. ಆದರೆ ನಿಮಗೆ ಇಂತಹ ಡೆಡ್ ಬಾಡಿಗಳು 2,500ಕ್ಕೂ ಹೆಚ್ಚು ನೋಡಿದ್ದೀನಿ ಅಂತೇಳಿ ಹೇಳಿದಿರಿ. ಇದರಲ್ಲಿ ನಿಮಗೆ ಅತಿಯಾಗಿ ಕಾಡಿದಂತಹ ಸಾವು ಅಥವಾ ಒಂದು ಡೆಡ್ ಬಾಡಿಯ ಸ್ಟೋರಿ ಹೇಳೋದಾದ್ರೆ ಡಾಕ್ಟರ್? ಮನಸ್ಸಿಗೆ ತುಂಬ ನೋವಾಗಿದ್ದು ಅಂತಂದರೆ, ನಾನು ನನ್ನ ಹೋಮ್ ಟೌನಲ್ಲಿ ಕೆಲಸ ಮಾಡಬೇಕಾದ್ರೆ ದರ್ ವಾಸ್ 4 ವರ್ಷ ಹುಡುಗಿ ಮಿಸ್ಸಿಂಗ್ ಅಂತ ಹುಡುಕ್ತಾ ಇದ್ರು. ಆಮೇಲೆ ಒಂದು ಕನ್ಸ್ಟ್ರಕ್ಷನ್ ಸೈಟಲ್ಲಿ ಶಿ ವಾಸ್ ಫೌಂಡ್. ಆಮೇಲೆ ಗೊತ್ತಾಯಿತು ಯಾರು ಈ ಕ್ರೈಮ್ನ ಮಾಡಿದ್ರು ಅವನು ಆ ದೃಶ್ಯಂ ಮೂವಿ ಪಾರ್ಟ್ 1 ನೋಡಿ he got inspired on how to hide the body. ಸೊ ಅವನು ಈ 4 ವರ್ಷ ಹುಡುಗಿನ ಚಾಕ್ಲೇಟ್ ಕೊಟ್ಟು ಮಾತಾಡಿಸ್ಕೊಂಡು ಅವಳನ್ನ ಸೆಕ್ಷುವಲಿ ಅಸಾಲ್ಟ್ ಮಾಡಿ ಆಮೇಲೆ ಸ್ಮಾದರ್ ಮಾಡಿ ಸಾಯಿಸಿ ಆ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಅವಳ ಬಾಡಿನ ಮಧ್ಯದಲ್ಲಿ ಹೀಗೆ ಬೆಂಡ್ ಮಾಡಿರೋದು, ಬೆನ್ನಿನ ಮೂಳೆ ಎಲ್ಲ ಮುಟ್ಟಿತ್ತು, ಕರೆಕ್ಟಾಗಿ ಹೀಗೆ ಬೆಂಡ್ ಮಾಡಿ ಆ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಬರಿ ಮಾಡಿ ಅದನ್ನು ಫುಲ್ ಕ್ಲೋಸ್ ಮಾಡಿ ಎಸ್ಕೇಪ್ ಆಗಿದ್ದಾರೆ. ಓಕೆ. ಆಮೇಲೆ ಅದು ವೀಕೆಂಡ್, ಸ್ಯಾಟರ್ಡೆ ಸಂಡೇ ತುಂಬ ಜನ ಕೆಲಸಕ್ಕೆ ಬಂದಿಲ್ಲ. ಆಮೇಲೆ ಮಂಡೇ ಬರಬೇಕಾದ್ರೆ ಆ ಕನ್ಸ್ಟ್ರಕ್ಷನ್ ಸೂಪರ್ವೈಸರ್, ನಾನು ಇಲ್ಲಿ ಹೇಳಿರಲಿಲ್ಲ ನಿಮ್ಗೆ ಸಿಮೆಂಟ್ ಹಾಕೋಕ್ಕೆ, ಯಾಕೆ ಹಾಕಿದ್ದೀರಾ ಅಂತ ಬೈದು ಆ ಸಿಮೆಂಟ್ ತೆಗೆದಾಗ ಆ ಹುಡುಗಿದು ಬಾಡಿ ಒಳಗಡೆ ಸಿಕ್ಕಿತ್ತು. ಓಕೆ. ಆಮೇಲೆ ಆ ಬಾಡಿ ತಂದರು. ಬಿಕಾಸ್ ಆಫ್ ದಿಸ್ ಸಿಮೆಂಟ್ ಇಸ್ ಅ ವೆರಿ ಡಿಹೈಡ್ರೇಟಿಂಗ್ ಸಬ್ಸ್ಟೆನ್ಸ್. ಅವಳ ಬಾಡಿ 2 ದಿನ ಆದರೂ ಕೊಡ್ತಿಲ್ಲ. ಇಟ್ ವಾಸ್ ವೆಲ್ ಪ್ರಿಸರ್ವ್ಡ್. ಎಲ್ಲ ಇಂಜುರೀಸ್ ಹಾಗೆ ಇತ್ತು. ಎವ್ರಿಥಿಂಗ್ ವಾಸ್ ಜಸ್ಟ್ ದೇರ್.
ಒಂದು ಪೋಸ್ಟ್ ಮಾರ್ಟಮ್ ಮಾಡಿ ಅದರದ್ದು ಸ್ಪೆಸಿಮೆನ್ ಎಲ್ಲ ತೊಗೊಂಡು ಕೆಮಿಕಲ್ ಅನಾಲಿಸಿಸ್ಗೆ ಕಳಿಸಿ ಒಂದು ರಿಪೋರ್ಟ್ ಕೊಟ್ಟ ಮೇಲೆ ಆಮೇಲೆ ಪೊಲೀಸ್ ಅವನನ್ನು ಹಿಡಿದ್ರು ಬೇಸ್ಡ್ ಆನ್ ದ ಇಂಜುರೀಸ್ ಆ್ಯಂಡ್ ದ ಸರ್ಕಮ್ಸ್ಟಾನ್ಷಿಯಲ್ ಎವಿಡೆನ್ಸ್ ಆ್ಯಂಡ್ ಆಲ್ ದ ಸ್ಯಾಂಪಲ್ಸ್ ವಿ ಹ್ಯಾಡ್ ಸೆಂಟ್ ಅದೆಲ್ಲ ಮ್ಯಾಚ್ ಆಗಿ ಹಿ ವಾಸ್ ಲಕಿಲಿ ಕಾಟ್. ಅದು ತುಂಬ ದಿನ ಆದಮೇಲೆ ಹಿ ವಾಸ್ ಲಕಿಲಿ ಕಾಟ್. ಆ್ಯಂಡ್ ದಿಸ್ ಆಲ್ವೇಸ್ ರಿಮೈಂಡ್ಸ್ ಮೀ that a human mind is not that simple. ಒಂದು ಕ್ರಿಮಿನಲ್ ಒಂದು 100 ಥರ ಯೋಚನೆ ಮಾಡೋ ಶಕ್ತಿ ಇದ್ದರೆ he can do so many things that we have to be ahead or we have to know what to look for. So it was one case that hurt me very deeply because it was just a 4-year-old girl. ಯಾವ ಥರ ಕ್ರೂರಿ ಇರಬಹುದು ಮನುಷ್ಯ ಅಂತ ನಾನು ತುಂಬ ಯೋಚನೆ ಮಾಡಿದೆ. Then one of my supervisor told me, see, you're a person of science. Emotions should not have a place in your job because this is science and facts. ಓಕೆ, ಅದು ನಾನು ಸ್ಟಾರ್ಟಿಂಗಲ್ಲಿ ಮಾತಾಡ್ತಾನೆ ಹೇಳಿದೆ, ಸಿಂಹ ಸ್ವಪ್ನವಾಗ್ತಾರೆ ಕೆಲವೊಂದ್ಸಲಿ ಅಪರಾಧಿಗಳಿಗೆ, ಏನು ಫೊರೆನ್ಸಿಕ್ ಎಕ್ಸ್ಪರ್ಟ್ಗಳು ಅಂತೇಳಿ. ನೀವು ಸಾಮಾನ್ಯವಾಗಿ ಡೆಡ್ ಬಾಡಿ ಅಥವಾ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಟ್ಟು ಕೊನೆಗೆ ನಿಮಗೆ ಕೋರ್ಟ್ಗಳಿಗೂ ಕೂಡ ಹೋಗಬೇಕಾಗುತ್ತೆ. ಅಲ್ಲಿ ನಿಮ್ಮ ಒಪಿನಿಯನ್ ಇಂದ ಒಂದು ಅಪರಾಧ ಮಾಡಿರ್ತಾನೆ, ಆತನಿಗೆ ಶಿಕ್ಷೆ ಆದಾಗ ನಿಮಗೆ ಕೊಡುವ ತೃಪ್ತಿ ಯಾವುದು? ಮತ್ತೆ ಇಂಥದ್ದು ಏನಾದರೂ ಒಂದು ಘಟನೆ, ಆ ಘಟನೆ ಏನಾದರೂ ಇದ್ರೆ ನಮ್ಮ ಹತ್ರ ಹಂಚ್ಕೊಳ್ಬಹುದು ಡಾಕ್ಟರ್. ನಾನು 2 ಎಕ್ಸಾಂಪಲ್ ಕೊಡ್ತೇನೆ. ಓಕೆ. ಒಂದು ಕೇಸ್ ಏನಂದ್ರೆ, ಇಟ್ ವಾಸ್ 12-year-old ಗರ್ಲ್. ಒಂದು ಸ್ವಲ್ಪ ಮೆಂಟಲ್ ಡೆವಲಪ್ಮೆಂಟ್ ವಾಸ್ ನಾಟ್ ನಾರ್ಮಲ್. Okay. ಸ್ಟಿಲ್ ಮೇ ಬಿ ಇನ್ ಹರ್ 3 or 4-year-old ಮೆಂಟಾಲಿಟಿ. ತಾಯಿ ಹೇಳಿದ್ದೆ ಕೇಳ್ಕೊಂಡು ಇರೋದು ಅವಳ ಪಾಡಿಗೆ. ಬಟ್ ಅವಳಿಗೆ ಶಿ ನೆವರ್ ರಿಯಲೈಸ್ಡ್ ಮದರ್ ವಾಸ್ ಸೆಂಡಿಂಗ್ ಹರ್ ಫಾರ್ ಏನಂತಾರೆ ಸೆಕ್ಷುವಲ್ ಆಕ್ಟಿವಿಟಿ ಇನ್ ಎಕ್ಸ್ಚೇಂಜ್ ಫಾರ್ ಮನಿ, ಪ್ರಾಸ್ಟಿಟ್ಯೂಷನ್ಗೆ ಕಳಿಸ್ತಾ ಇದ್ರು. ಅವಳಿಗೆ ಅಷ್ಟು ತಿಳುವಳಿಕೆ ಇರಲಿಲ್ಲ, ಮಾತಾಡೋದಲ್ಲ, ಇದು ನನ್ನ ಜೊತೆ ಏನೋ ತಪ್ಪಾಗ್ತಾ ಇದೆ ಅನ್ನೋ ತಿಳುವಳಿಕೆ ಇರಲಿಲ್ಲ. ಅವಳಿಗೇನು ತಾಯಿ ಹೇಳಿದೆ ಕರೆಕ್ಟ್, ತಾಯಿ ಹೇಳಿದ್ದು ಮಾಡಬೇಕು, ತಾಯಿ ಖುಷಿಯಾಗಿರ್ಬೇಕು. ಅದರಲ್ಲಿ ಅದು ಯಾವುದೋ ಒಂದು ಜಾತ್ರೆಯಲ್ಲಿ ಇವಳಿಗೆ ಶಿ ಇಸ್ ಟ್ರೇಡೆಡ್ ದ ಗರ್ಲ್ ಅಗೇನ್. ಅದರಲ್ಲಿ 2 people assaulted her at once and she had very grievous injuries. ಅದು ನೋಡಿದರೆ ಭಯಂಕರವಾಗಿ ಇತ್ತು. ಸೊ ಶಿ ಸಫರ್ಡ್ ಅ ಲಾಟ್. ಅಂದ್ರೂ ತಾಯಿನೇ ಸರಿ, ತಾಯಿ ಹೇಳಿದ್ದೆ ಕರೆಕ್ಟು, ಅವರು ತಪ್ಪು ಮಾಡಿದ್ದಾರೆ ಬಟ್ ತಾಯಿ ತಪ್ಪಲ್ಲ ಅಂತ ಅವಳಿಗಿದ್ದು. ಆ ಕೇಸು ನಾನು ಮಾಡಿ 10 ವರ್ಷ ಆದಮೇಲೆ ಕೋರ್ಟಿಗೆ ಬಂದಿದ್ದೆ. ಓಕೆ. ಅದಕ್ಕೆ ನಾನು ಎವಿಡೆನ್ಸ್ ಕೊಡೋಕ್ಕೆ ಹೋಗಷ್ಟಿಗೆ ಆವಾಗ ನಾನು ಐ ವಾಸ್ ಎಲ್ಸ್ವೇರ್. ನಾನು ಕೋರ್ಟಿಗೆ ಹೋದಾಗ ನಾನು ಕೋರ್ಟಿಗೇನೋ ಎಂಟ್ರಿ ಆಗಬೇಕಾದ್ರೇ ದ ಅಕ್ಯೂಸ್ಡ್ ಆ್ಯಂಡ್ ಅಕ್ಯೂಸ್ ಮದರ್ ಬೋತ್ ಆಫ್ ದೆಮ್ ಥ್ರೆಟನ್ಡ್ ದಟ್ ಅಷ್ಟು ದೂರದಿಂದ ನಿಮಗೆ ಎವಿಡೆನ್ಸ್ ಕೊಡೋಕ್ಕೆ ಬರೋಕ್ಕೆ ಏನಿದೆ, ವೈ ಡಿಡ್ ಯು ಕಮ್, ನಾನು ನೋಡ್ಕೊಳ್ತೀನಿ, ನಿಮಗೂ ಫ್ಯಾಮಿಲಿ ಇದೆ, ನಿಮಗೂ ಮಗು ಇದೆ, ನಾನು ನೋಡ್ಕೊಳ್ತೀನಿ, ಆಲ್ ಆಫ್ ದಿಸ್ ಥಿಂಗ್ಸ್. ಬಟ್ ಟು ಮೈ ಲಕ್ ಐ ವೆಂಟ್ ಅಂಡ್ ಇನ್ಫಾರ್ಮ್ ದ ಜಡ್ಜ್ ಆ್ಯಂಡ್ ಹಿ ಟೋಲ್ಡ್ ನಥಿಂಗ್ ಟು ವರಿ, ನಿಮ್ಮ ಪ್ರಕಾರ ಏನು ಎವಿಡೆನ್ಸ್ ಇದೆ ಯು ಗಿವ್ ದ್ಯಾಟ್, ಬಾಕಿ ವಿ ವಿಲ್ ಟೇಕ್ ಕೇರ್. ಆ್ಯಂಡ್ ಐ ವೆಂಟ್ ಅಹೆಡ್, gave the evidence and everything, and I was safely shipped out of there with the help of the judicial system and the police. So there is no completely positive ending to any of my job. So, because one party always loses, it is the victim, always the victim. ಈ ಥರ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಕೊಡೋದಲ್ಲದೆ, ಕೋರ್ಟ್ ಜೊತೆ ಹೋಗೋದಲ್ಲದೆ, ಈ ಥರ ನಿಮಗೆ ಏನು ಆವಾಜ್ ಹಾಕುವಂಥದ್ದು, ನೋಡ್ಕೋತೀನಿ ಹೇಳುವಂಥದ್ದು ಸಹ ಬಂದಿರುತ್ತೆ. ಇದು ನಿಮ್ಮ ದಿನನಿತ್ಯ ಕೆಲಸದಲ್ಲೂ ಬರುತ್ತಾ ಹೇಗೆ? ಐ ಥಿಂಕ್ ನಮ್ಮ ಪ್ರೊಫೆಷನ್ ಎಷ್ಟು ಜನ ಇದ್ದಾರೆ ಎಲ್ಲರ ಜೊತೆನೂ ಐ ಥಿಂಕ್ ದೇ ಆಲ್ ಮೇ ಹ್ಯಾವ್ ಸೇಮ್ ಎಕ್ಸ್ಪೀರಿಯನ್ಸ್. ಇಟ್ಸ್ ಅವರ್ ಡೈಲಿ ಜಾಬ್. ತುಂಬಾ ಕೇಸಸ್ ಬರ್ತವೆ, ಆಮೇಲೆ ಪ್ರತಿಯೊಂದು ಕೇಸನ್ನು ಡಿಫ್ರೆಂಟ್. ಲೈಕ್ ನೋ ಮ್ಯಾಟರ್ ಹೌ ಮೆನಿ ಇಯರ್ಸ್ ಆಫ್ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್, there is always something to surprise you. So it is an ongoing process. ಓಕೆ ಡಾಕ್ಟರ್, ಈಗ ನಾನು ಹೇಳಿದೆ ಶವ ಹೇಳಿದ ಸತ್ಯಗಳು ಅಥವಾ ಉಸಿರು ನಿಂತ ಮೇಲೆ ಮೃತದೇಹ ಹೇಳುವಂತಹ ಸತ್ಯಗಳಲ್ಲಿ ನ್ಯಾಚುರಲ್ ಡೆತ್ ಅಂತ ನಿಮ್ಮ ಹತ್ರ ಬಂದಿರ್ತಾರೆ, ಅದು ಅದರಲ್ಲಿ ಒಂದು ಕ್ರೈಮ್ ನಡೆದಿರುತ್ತೆ. ಇಂತಹ ಒಂದು ಘಟನೆ ಇರೋದಾದ್ರೆ ಅದನ್ನು ಕೂಡ ನಮ್ಮ ಹತ್ರ ಶೇರ್ ಮಾಡ್ಕೋಬಹುದು. ಒನ್ ಆಫ್ ದ ಇನ್ಸಿಡೆಂಟ್ ಅಂದರೆ ಸ್ವಲ್ಪ ವರ್ಷ ಹಿಂದೆ ಇದು ಮಗುಗೆ ಹುಷಾರ್ ತಪ್ಪಿದೆ ಅಂತ ಒಂದು ಹಾಸ್ಪಿಟ್ಲಿಂದ ಇನ್ನೊಂದು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಲಾಸ್ಟ್ಲಿ ನಮ್ಮ ಹಾಸ್ಪಿಟ್ಲಿಗೆ ಬಂದರು. ಅದಾದಮೇಲೆ
ಇಲ್ಲ ಇದು ಮಗುಗೆ ಹುಷಾರಿಲ್ಲ, ಅವ್ರಿಗೆ ತುಂಬ ಹೊಟ್ಟೆ ನೋವು ಅಂತ ಇದ್ದಾಳೆ, ವಾಂತಿ ಮಾಡ್ತಾ ಇದ್ದಾಳೆ, ಹಾಗೆ ಹೀಗೆ ಅಂತ. ಆ, ಹೊರಗಡೆ ತಿಂದಿದ್ದಾಳೆ ಅಷ್ಟೇ ಇತ್ತು ಹಿಸ್ಟ್ರಿ, ಮತ್ತೇನು ಇರಲಿಲ್ಲ. ಅದಾದಮೇಲೆ ಆಫ್ಟರ್ 10 days ಶಿ ಡೈಟ್. ಅದನ್ನ ಡ್ಯೂರಿಂಗ್ ದ ಕೋರ್ಸ್ ಆಫ್ ಟ್ರೀಟ್ಮೆಂಟ್ ಡಾಕ್ಟರ್ಗೆ ಅನ್ನಿಸ್ತು ಇದು ಯಾಕೋ ಸರಿ ಇಲ್ಲ, ನನಗೆ ಏನು ನ್ಯಾಚುರಲ್ ಅಂತ ಅನ್ನಿಸ್ತಾ ಇಲ್ಲ ಅಂತ. ದೆನ್ ಅವ್ರು ತುಂಬ ಸೀನಿಯರ್ ಪ್ರೊಫೆಸರ್ಸ್, ಅವರ ಮಾತಿಗೆ ಬೆಲೆ ಕೊಟ್ಟು ಪೊಲೀಸ್ ಇನ್ವೆಸ್ಟಿಗೇಟ್ ಮಾಡಿದ್ರು. ಮಾಡಿ ಆ ಬಾಡಿನ ಪೋಸ್ಟ್ ಮಾರ್ಟಮ್ಗೂ ತಂದರು. ಅಂಡ್ ಇಟ್ ಟರ್ನ್ಡ್ ಔಟ್ ಟು ಬಿ ಪಾಯ್ಸನಿಂಗ್. ಆಮೇಲೆ ಫರ್ದರ್ ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗಿದ್ದು ಅದು ಬೇರೆಯವರು ಅಡ್ಮಿನಿಸ್ಟರ್ ಮಾಡಿ ಕೊಟ್ಟಿದ್ದು ಪಾಯ್ಸನ್ ಅಂತ. ಓಕೆ, ಅದು ದಟ್ ಈಸ್ ಅಫ್ ಕೋರ್ಸ್ ವರ್ಕ್ ಆಫ್ ದ ಪೊಲೀಸ್. ನನಗೆ ಪೋಸ್ಟ್ ಮಾರ್ಟಮ್ ಅಲ್ಲಿ ಆಲ್ ದ ಸೈನ್ಸ್ ಆಫ್ ಪಾಯ್ಸನಿಂಗ್ ವಾಟ್ ಎವರ್ ವಾಸ್ ದೇರ್ ನಾವು ಸ್ಯಾಂಪಲ್ ಎಲ್ಲ ಕಳಿಸಿ ಕೆಮಿಕಲ್ ಅನಾಲಿಸಿಸ್ ಎಲ್ಲ ಮಾಡಿಬಿಟ್ಟು ದಟ್ ಕೇಮ್ ಪಾಸಿಟಿವ್. ಡಾಕ್ಟರ್, ಸಾಮಾನ್ಯವಾಗಿ ಪಾಯ್ಸನ್ ಬರುವಾಗ ಒಂದು ಬೇರೆಯವ್ರು ಕೊಡ್ಬೋದು ಅಥವಾ ಅವರೇ ತಗೋಬಹುದು. ಇಂಥ ಟೈಮಲ್ಲಿ ನೀವು ಹೇಗೆ ಕಂಡು ಹುಡುಕ್ತೀರಾ? ಅವರೇ ತಗೊಂಡಾಗ ಯೂಶಲಿ ಸೈನ್ಸ್ ಆರ್ ವೆರಿ ಎವಿಡೆಂಟ್. ಸೂಸೈಡಲ್ ಪಾಯ್ಸನಿಂಗ್ ಅಲ್ಲಿ ಸ್ಟೇಟ್ಮೆಂಟ್ ವಿಲ್ ಬಿ ದೇರ್, ಎವಿಡೆನ್ಸ್ ವಿಲ್ ಬಿ ದೇರ್. ದಟ್ ಈಸ್ ನಾಟ್ ಮಚ್ ಆಫ್ ಅ ಚಾಲೆಂಜ್ ಕಂಪೇರ್ಡ್ ಟು ಅದರ್ಸ್. ಇನ್ನೂ ಒಂದು ಇದರಲ್ಲಿ ಆಕ್ಸಿಡೆಂಟಲ್ ಪಾಯ್ಸನಿಂಗ್, ಸಪೋಸ್ ಏನೋ ಒಂದು ಪದಾರ್ಥ ಕಂಟಾಮಿನೇಟ್ ಆಗಿರ್ತದೆ ಗೊತ್ತಿರಲ್ಲ, ಸೊ ಅಲ್ಲಿ ಇರೋರೆಲ್ಲ ಅದನ್ನ ತಿಂದಿರ್ತಾರೆ, ಸೊ ಅದರಿಂದ ದಟ್ ಈಸ್ ಆಕ್ಸಿಡೆಂಟಲ್ ಪಾಯ್ಸನಿಂಗ್. ಇನ್ನು ಒಂದು ಹೋಮಿಸೈಡಲ್ ಪಾಯ್ಸನಿಂಗ್. ಹೋಮಿಸೈಡಲ್ ಪಾಯ್ಸನಿಂಗ್ ಅಲ್ಲಿ ಒಂದು ವಿಷನ ಇನ್ನೊಬ್ಬರಿಗೆ ಇಂಟ್ರೊಡ್ಯೂಸ್ ಮಾಡೋದು ತುಂಬ ಕಷ್ಟ. ಓಕೆ, ಇಟ್ ಈಸ್ ಪಿಕ್ಚರ್ ಎಲ್ಲ ತೋರಿಸಿದಾಗ ಅಷ್ಟು ಈಸಿ ಅಲ್ಲ. ಯಾವುದೇ ಒಂದು ಹೋಮಿಸೈಡಲ್ ಪಾಯ್ಸನಿಂಗ್ಗೆ ಒಂದು ಟಿಪಿಕಲ್ ಸ್ಮೆಲ್ ಇರ್ತದೆ, ಟಿಪಿಕಲ್ ಟೇಸ್ಟ್ ಇರ್ತದೆ, ಅಷ್ಟು ಈಸಿಯಾಗಿ ಇಂಟ್ರೊಡ್ಯೂಸ್ ಮಾಡೋದಲ್ಲ. ಕೆಲವೊಂದು ಪ್ರಾಡಕ್ಟ್ಸ್ ಇದ್ದಾವೆ ಅದಕ್ಕೆ ಟಿಪಿಕಲ್ ವಾಸನೆ ಇರಲ್ಲ, ಟಿಪಿಕಲ್ ಅಪಿಯರೆನ್ಸ್ ಇರಲ್ಲ, ಟೇಸ್ಟ್ ಇರಲ್ಲ, ಆ ಥರ. ಆಮೇಲೆ ದೋಸ್ ಥಿಂಗ್ಸ್ ಆರ್ ನಾಟ್ ಈಸಿಲಿ ಅವೈಲಬಲ್. ಓಕೆ ಡಾಕ್ಟರ್, ಈಗ ಫೊರೆನ್ಸಿಕ್ ಮೆಡಿಸಿನ್ ಅಂತೇಳಿ ಹೇಳಿದರೆ ನಾನು ಭಾಳಷ್ಟು ನೋಡಿದಾಗ ಕಡಿಮೆ ಡಾಕ್ಟರ್ಸ್ಗಳು ಅಥವಾ ಏನು MBBS ಆದ ನಂತರ ಅದನ್ನು ತೆಗೆದುಕೊಳ್ಳುವಂತಹ ಡಾಕ್ಟರ್ಗಳು ಕಡಿಮೆ ಇರ್ತಾರೆ. ಒನ್ ವೆರಿ ಕಾಮನ್ ಮೆಂಟಾಲಿಟಿ ಇಸ್ MBBS ಮಾಡಿ ಯಾಕೆ ಹೆಣ್ಣ ಜೊತೆ ಇರಬೇಕು, ಮೀನಿಂಗ್ ಅದಕ್ಕೆ ಹೆಣಕ್ಕೆ ಡಾಕ್ಟರ್ ಬೇಕಿಲ್ಲ ಅಂತ. ನಿಜ. ಸೊ ದಟ್ ಈಸ್ ಒನ್ ಥಿಂಗ್. ಆಮೇಲೆ ಇನ್ನೊಂದು, ಕೆಲವೊಬ್ಬರಿಗೆ ಅವರಿಗೆ ಇಂಟ್ರೆಸ್ಟ್ ಇದ್ರು ಮನೆಯಲ್ಲಿ ಬಿಡಲ್ಲ, ಯಾಕಂದರೆ ಅದು ಒಂಥರ ಟ್ಯಾಬು. ದಟ್ ಇಷ್ಟೊಂದೆಲ್ಲ ಓದಿ MBBS ಕಂಪ್ಲೀಟ್ ಮಾಡಿ ಇವರು ಹೆಣ ಕೊಯ್ಯಕ್ಕೆ ಹೋಗ್ತಾರೆ ಅಂತ ಬಯಸ್ಕೊತಾರಂತೆ ಮನೆಯಲ್ಲಿ. ಅಗೇನ್ ಇಟ್ ಡಿಪೆಂಡ್ಸ್ ಆನ್ ದಿ ಇಂಟ್ರೆಸ್ಟ್, ಆನ್ ದ ಕನ್ವೀನಿಯನ್ಸ್ ಆಫ್ ದ ಪರ್ಸನ್ ಹೂ ವಾಂಟ್ಸ್ ಟು ಟೇಕ್ ಇಟ್. ಓಕೆ, ನಿಮಗೆ ಈ ಕುರಿತು ಇಂಟ್ರೆಸ್ಟ್ ಬಂದಿದ್ದು ಹೇಗೆ? ನನಗೆ ನಮ್ಮ ಊರಲ್ಲಿ ನಾವು ಬೆಳಿಬೇಕಾದ್ರೆ ಅಮ್ಮ ಡಾಕ್ಟ್ರು ಅವಾಗ ಡಿಸ್ಟ್ರಿಕ್ಟ್ ಹಾಸ್ಪಿಟಲಲ್ಲಿ ಕೆಲಸ ಮಾಡ್ತಾ ಇದ್ರು. ಅವಾಗ ಫೊರೆನ್ಸಿಕ್ ಅಂತ ಯಾವುದೋ ಒಂದು ಸಪರೇಟ್ ಸ್ಪೆಷಾಲಿಟಿ ಇರಲಿಲ್ಲ. ಅವಾಗ ಅವರು ಯಾರು ಆವತ್ತಿನ ದಿನ ಕ್ಯಾಶುಯಾಲಿಟಿ ಡ್ಯೂಟಿ ಮೇಲೆ ಇರ್ತಾರೆ ಅವರೇ ಪೋಸ್ಟ್ ಮಾರ್ಟಮ್ ಮಾಡಬೇಕು ಯಾವ ಕೇಸ್ ಬಂದರು. ಹಾಗೆ ಇದ್ದಾಗ ನಾನು ಒಂದಿನ ಸಮ್ಮರ್ ವೆಕೇಶನಲ್ಲಿ ಅಲ್ಲಿ ಮನೆ ಅಕ್ಕಪಕ್ಕ ಆಟ ಆಡ್ಕೊಂಡಿರ್ಬೇಕಾದ್ರೆ ನಾನು ಅಮ್ಮ ಮಾರ್ಚರಿ ಕಡೆ ಹೋಗೋದು ನೋಡಿ ನಾನು ಫಾಲೋ ಮಾಡಿ ವಿಂಡೋಯಿಂದ ಈ ಪ್ರೊಸೀಜರ್ ನೋಡಿದ್ದೀನಿ. ಸೊ ನನಗೆ ಆವಾಗಿಂದ ಇಂಟ್ರೆಸ್ಟ್, ನಾನು ಇದು ಮಾಡಬೇಕು ಅಂತ. ಆಸ್ ಎ ವುಮೆನ್ ಆಗಿ ನೀವು ಎದುರಿಸ್ತಾ ಇರುವಂತಹ ಈ ವಿಭಾಗದಲ್ಲಿ ಚಾಲೆಂಜಸ್ ಏನೇನು ಡಾಕ್ಟರ್? Being a female challenges, I think it is same in all professions. ಸ್ಪೆಷಲಿ ಪೊಲೀಸಿಗೂ ತುಂಬ ಕಷ್ಟ ಒಪ್ಕೊಳ್ಳೋಕ್ಕೆ. ಫೀಮೇಲ್ ಸರ್ಜನ್ ಇದ್ದಾರೆ, ಫೀಮೇಲ್ ಪೋಸ್ಟ್ ಮಾರ್ಟಮ್ ಅವರು ಮಾಡ್ತಾರೆ ಅಂತ. ಬಟ್ ನೋಡಿ ಅಭ್ಯಾಸ ಆದಮೇಲೆ ಹೌದು ಇವರಿದ್ದಾರೆ, ಇವ್ರು ಮಾಡ್ತಾರೆ ಅಂತ ಆಕ್ಸೆಪ್ಟೆನ್ಸ್ ಬರ್ತದೆ. ಆ್ಯಂಡ್ ಪೇಷಂಟ್ ಪಾರ್ಟಿ ಆಲ್ಸೋ, ಹೆಣ್ಮಕ್ಳು ಮಾಡ್ತಾ ಇದ್ದಾರೆ ಅಂದಮೇಲೆ ಏನು ಮಾಡ್ತಾರೋ ಏನೋ, ಕರೆಕ್ಟಾಗಿ ಮಾಡ್ತಾರೋ ಇಲ್ಲೋ. ಸೊ ದಟ್ಸ್ ದ ಕಂಡೀಷನಿಂಗ್ ಎವ್ರಿಬಡಿ ಹ್ಯಾಸ್. ಬಟ್ ಡಾಕ್ಟರ್, ನಿಮ್ಮ ಮಾತಲ್ಲಿ ಹೇಳೋದಾದ್ರೆ ಡೆಡ್ ಬಾಡಿಗಳಿಗೂ ಡಾಕ್ಟರ್ ಯಾಕೆ ಬೇಕು? ಡೆಡ್ ಬಾಡಿ ಅಂತ ಸುಮ್ಮನೆ ಡೆಡ್ ಬಾಡಿನ ನಾವು ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಮಾಡಲ್ಲ. ಡೆಡ್ ಬಾಡಿ ಜೊತೆ ಸಮಥಿಂಗ್ ಅನ್ಯಾಚುರಲ್ ಹ್ಯಾಸ್ ಹ್ಯಾಪನ್. ಸೊ ವೆನ್ ಇಟ್ ಕಮ್ಸ್ ಟು ಮೈ ಪೋಸ್ಟ್ ಮಾರ್ಟಮ್ ಟೇಬಲ್, ಇಟ್ ಈಸ್ ಲುಕಿಂಗ್ ಫಾರ್ ಜಸ್ಟಿಸ್ ಆ್ಯಂಡ್ ರಿಲೇಟಿವ್ಸ್ ಆರ್ ಲುಕಿಂಗ್ ಫಾರ್ ಕ್ಲೋಜರ್. ಏನಾಗಿದೆ, ಯಾಕಾಯಿತು, ಯಾಕೆ, ವೈ ಡಿಡ್ ಹಿ ಡೈ, ಈ ಥರ ಕ್ವೆಶನ್ಸ್ ಇರ್ತದೆ ರಿಲೇಟಿವ್ಸಿಗಾಗಲಿ ಅಥವಾ ಜಸ್ಟಿಸ್ ಸಿಸ್ಟಮಿಗೆ ಆಗಲಿ. ಸೊ ಒಂದು ಹ್ಯೂಮನ್ ಬಾಡಿನ ಅರ್ಥ ಮಾಡ್ಕೊಳ್ಳೋದು ಡಾಕ್ಟರ್ಗಿಂತ ಜಾಸ್ತಿ ಯಾರು ಕ್ವಾಲಿಫೈಡ್ ಇಲ್ಲ. ಸೊ ಐ ಥಿಂಕ್ ಡಾಕ್ಟರ್ಗಿಂತ ಜಾಸ್ತಿ ಯಾರು ಕ್ವಾಲಿಫೈಡ್ ಅಲ್ಲ ಒಂದು ಬಾಡಿ ಎಕ್ಸಾಮಿನ್ ಮಾಡಲಿಕ್ಕೆ, ಅಲೈವ್ ಆರ್ ಡೆಡ್. ಸಾಮಾನ್ಯವಾಗಿ ಪೋಸ್ಟ್ ಮಾರ್ಟಮ್ ಮಾತ್ರ ಮಾಡ್ತಾರೆ ಅಂತ ಇರುತ್ತೆ. ಇದು ಬಿಟ್ಟು
ನಿಮಗೆ ಬೇರೆ ಯಾವ ರೀತಿಯಾಗಿರುವಂತಹ ಕೆಲಸಗಳಿರುತ್ತೆ, ಯಾವುದನ್ನೆಲ್ಲ ನಿಭಾಯಿಸಬೇಕಾಗುತ್ತೆ ಡಾಕ್ಟರ್? ಸೊ ಹಾಸ್ಪಿಟ್ಲಲ್ಲಿ ಯಾವುದೇ ಒಂದು ಮೆಡಿಕಲ್ ಲೀಗಲ್ ಕೇಸ್ ಅಂದರೆ ಸಮಥಿಂಗ್ ಅನ್ಯಾಚುರಲ್ ಬಂದಾಗ ಒಂದು ಆಕ್ಸಿಡೆಂಟ್ ಆಗಿ ಬಂದಿರ್ಬೋದು, ಆಮೇಲೆ ಒಂದು ಸೆಕ್ಷುವಲ್ ಅಸಾಲ್ಟ್ ಆಗಿ ಬಂದಿರ್ಬೋದು, ಒಂದು ಡ್ರಂಕನ್ನೆಸ್ ಅಂತ ಅಕ್ಯೂಸ್ಡ್ ಆಗಿ ಬಂದಿರ್ಬೋದು, ಆಮೇಲೆ ಈ ಎಲ್ಲ ಕೇಸಲ್ಲೂ ಒಂದು ಡಾಕ್ಯುಮೆಂಟೇಶನ್ ಅಂತ ಬೇಕಿರ್ತದೆ. ಓಕೆ. ಈಗ ಇವೆಲ್ಲ ಎಲ್ಲ ಕೇಸಲ್ಲೂ ಸಾವಾಗಬೇಕಂತ ಇಲ್ಲ, ಕೆಲವೊಂದು ಕೇಸಲ್ಲಿ ಮಾತ್ರ ಸಾವಾಗುತ್ತೆ. ಸೊ ಇದರಲ್ಲಿ ಇನ್ನೂ ಅವರು ಬದುಕಿದಾಗ ಸಪೋಸ್ ಆಕ್ಸಿಡೆಂಟ್ ಆಯಿತು, ಎರಡು ಟೂ ವೀಲರ್ ಬಂದ್ಬಿಟ್ಟು ಆಕ್ಸಿಡೆಂಟ್ ಆಯಿತು ಅಂತ ಇಟ್ಕೊಳ್ಳಿ, ಎರಡೂ ಪಾರ್ಟಿಗೂ ಗಾಯ ಆಗ್ತದೆ ನಿಜ. ಕೇಸಲ್ಲಿ. ಸೊ ಈ ಎರಡೂ ಪಾರ್ಟಿ ಗಾಯ ಆದಾಗ ನಾವು ಅವ್ರನ್ನ ಎಕ್ಸಾಮಿನ್ ಮಾಡಿ ಇಷ್ಟು ಈ ಗಾಯ ಆಗಿದೆ ಅಂತ ಒಂದು ರಿಪೋರ್ಟ್ ಕೊಡೋದಿರ್ತದೆ. ರಿಪೋರ್ಟ್ ಕೊಟ್ಟ ಮೇಲೆ ಈ ಆಗಿರೋ ಗಾಯದಲ್ಲಿ ಸಾಮಾನ್ಯ ಗಾಯ ಯಾವುದು, ಗಂಭೀರವಾದ ಗಾಯ ಯಾವುದು ಅಂತ ಒಂದು ಒಪಿನಿಯನ್ ಕೊಟ್ಟು ನಾವು ಓನ್ ಸರ್ಟಿಫಿಕೇಟ್ ಅಂತ ಡಿಸ್ಪ್ಯಾಚ್ ಮಾಡ್ತೀವಿ. ಅದು ಪೊಲೀಸಿಗೆ ಹೋಗ್ತದೆ, ಕೋರ್ಟಿಗೆ ಹೋಗ್ತದೆ. ಆಮೇಲೆ ಮುಂದೆ ಎಲ್ಲ ಕೇಸು ಜಡ್ಜ್ಮೆಂಟ್ ಆಗಬೇಕಾದ್ರೆ ಅದೆಲ್ಲದಕ್ಕೂ ಅದು ಯೂಸ್ ಆಗ್ತದೆ. ಮುಂದೆ ಕೆಲವೊಂದು ಗಾಯಗಳು ಗಂಭೀರವಾಗಿ ಲೈಫ್ ಲಾಂಗ್ ಕಾನ್ಸಿಕ್ವೆನ್ಸೂ ಆಗ್ತವೆ ಕೆಲವೊಬ್ಬರಿಗೆ. ಸೊ ಆ ಟೈಮಲ್ಲಿ ಕಾರ್ ಇನ್ಶೂರೆನ್ಸು, ಲೈಫ್ ಇನ್ಶೂರೆನ್ಸು, ಇದು ಯಾವುದೇ ಒಂದು ಸ್ಯಾಂಕ್ಷನ್ ಆಗಬೇಕಂದ್ರೂ ಓನ್ ಸರ್ಟಿಫಿಕೇಟ್ ಇಸ್ ಅ ಮಸ್ಟ್. ಸೊ ದಟ್ ಈಸ್ ಒನ್ ಪಾಸಿಬಿಲಿಟಿ, ಒನ್ ಆಫ್ ದ ಜಾಬ್. ಅದು ಬಿಟ್ಟು ಬೇರೆ ಮೆಡಿಕಲ್ ಲೀಗಲ್ ವರ್ಕ್ ಲೈಕ್ ನಾನು ಹೇಳಿರೋ ಥರ ಡ್ರಂಕನ್ನೆಸ್ ಸರ್ಟಿಫಿಕೇಟ್, ಯಾವುದೋ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಒಬ್ಬ ಕುಡಿದು ಬರ್ತಾನೆ. ಸೊ ಹೇಗೆ ಆ್ಯಕ್ಷನ್ ತೊಗೊಳ್ತೀರಾ ನೀವು? ಅವ್ನು ಕುಡಿದಿದ್ದು ಬೆಳಗ್ಗೆ ಅಷ್ಟಿಗೆ ಎಲ್ಲ ಮೆಟಬಲೈಸ್ ಆಗಿ ಹೋಗ್ತದೆ. ಸೊ ಹೌ ವಿಲ್ ಯು ಪ್ರೂವ್ ಹಿ ವಾಸ್ ಡ್ರಂಕ್ ಯೆಸ್ಟರ್ಡೇ ನೈಟ್ ಅಲ್ವಾ, ಆನ್ ದ ನೈಟ್ ಡ್ಯೂಟಿ ಶಿಫ್ಟ್. ಸೊ ಅವ್ರನ್ನ ಕರ್ಕೊಂಡು ಬರ್ತಾರೆ ಹಾಸ್ಪಿಟ್ಲಿಗೆ, ಕರ್ಕೊಂಡು ಬಂದು ಒಂದು ಎಕ್ಸಾಮಿನೇಷನ್ ಆಗ್ತದೆ, ಬ್ಲಡ್ ಸ್ಯಾಂಪಲ್ ಹೋಗ್ತದೆ. It is scientifically established that, at example, yesterday night at 10:30 on duty, this particular person was under the influence of alcohol. ಅಂತ ಒಂದು ಒಪಿನಿಯನ್ ಇದ್ದರೆ it will become positive for further whatever proceedings are there legal. ಅದು ಬಿಟ್ಬಿಟ್ಟು ಪೋಸ್ಟ್ಮಾರ್ಟಮ್ ಒಂದು ಮೇಜರ್ ಜಾಬ್. ಅದು ಬಿಟ್ಬಿಟ್ಟು ನಾವು ಇರೋದು ಮೆಡಿಕಲ್ ಕಾಲೇಜಲ್ಲಿ ಇರೋದ್ರಿಂದ ಅಂಡರ್ ಗ್ರಾಜುಯೇಟ್ ಟೀಚಿಂಗ್, ಪೋಸ್ಟ್ ಗ್ರಾಜುಯೇಟ್ ಟೀಚಿಂಗ್, ಒಂದು ಸ್ವಲ್ಪ ಮಟ್ಟಿಗೆ ರಿಸರ್ಚ್ ಇದೆಲ್ಲ ನಡೀತಾ ಹೋಗ್ತದೆ. ಆಮೇಲೆ ಇನ್ನೊಂದು ರೇರ್ ಕೇಸಲ್ಲಿ ಏನಾಗ್ತದೆ, ಕೆಲವೊಮ್ಮೆ ಜಸ್ಟ್ ಬೋನ್ಸ್ ಸಿಗ್ತವೆ ಎಲ್ಲೋ ಒಂದು, ಸೇ ಫಾರ್ ಎಕ್ಸಾಂಪಲ್ ಡೀಪ್ ಡೌನ್ ಇನ್ ಫಾರೆಸ್ಟ್ ಯು ವಿಲ್ ಗೆಟ್ ಅ ಸೆಟ್ ಆಫ್ ಬೋನ್ಸ್ ಆ್ಯಂಡ್ ಇದು ಯಾರ ಬೋನ್ಸು ಅಂತ ಗೊತ್ತಾಗಬೇಕಾದ್ರೆ ಅದಕ್ಕೆ ಸ್ಕೆಲಿಟಲ್ ರಿಮೇನ್ಸ್ ಎಕ್ಸಾಮಿನೇಷನ್ ಅಂತ ಹೇಳ್ತಾರೆ, ಅದನ್ನು ಬರ್ಬೋದು. ಅದನ್ನು ನಾವು ಮಾಡ್ತೀವಿ ಕೆಲಸ. ಈಗ ಸಾಮಾನ್ಯವಾಗಿ ಡೆಡ್ ಬಾಡಿ ಸಿಕ್ಕಿದ್ರೆ ಒಂದಷ್ಟು ನಿಮಗೆ ಅಂಶಗಳು ಹೆಲ್ಪ್ ಆಗುತ್ತೆ. ಖಾಲಿ ಬೋನ್ ಸಿಕ್ಕಿದಾಗ ಅದು ಮರ್ಡರ್ ಆಗಿರುವಂಥದ್ದು ಅಥವಾ ನ್ಯಾಚುರಲ್ ಡೆತ್ ಅಂತ ಹೇಳಿ ಹೇಗೆ ನೀವು ಅದನ್ನ ತಿಳಿಸ್ತೀರಾ? ಇದು ಫೊರೆನ್ಸಿಕ್ದು ಒಂದು ಸಬ್ ಸ್ಪೆಷಾಲಿಟಿ, ಫೊರೆನ್ಸಿಕ್ ಆಂಥ್ರೋಪಾಲಜಿ. ಆ ಬೋನ್ ಸ್ಟಡೀಸ್, ಅದು ಬೋನ್ ಸಿಕ್ಕಾಗ ನಮಗೆ ಜಸ್ಟ್ ಕಾಸ್ ಆಫ್ ಡೆತ್ ಅಲ್ಲ, ಮೋಸ್ಟ್ಲಿ ಐಡೆಂಟಿಫಿಕೇಶನ್ ಆಲ್ಸೋ ಇಸ್ ಇನ್ ಕ್ವೆಶ್ಚನ್. ಯಾಕಂದರೆ ಬರೀ ಬೋನ್ ನೋಡಿ ಹೇಗೆ ಹೇಳ್ತಾರೆ ಇದು ಯಾರು ಅಂತ. ನಿಜ. ಸೊ ಬೋನ್ ನೋಡಿ ಅದು ಫಸ್ಟ್ ನಮ್ಮ ಕ್ವೆಶ್ಚನ್ನು, ಇದು ನಿಜವಾಗ್ಲೂ ಎಲ್ಬಾ? ಕೆಲವೊಂದು POP ಇಂದನೂ ಮಾಡಿರೋದು ಇಟ್ ಲುಕ್ ಲೈಕ್ ಬೋನ್. ಕೆಲವೊಂದು ಪ್ರಾಣಿಗಳ ಎಲುಬುಗಳನ್ನು, ಎಸ್ಪೆಷಲಿ ಈ ಕೈ ಮೂಳೆಗಳೆಲ್ಲ ಇಟ್ ಲುಕ್ಸ್ ಲೈಕ್ ಹ್ಯೂಮನ್ ಬೋನ್. ಸೊ ಫಸ್ಟ್ ಯು ಹ್ಯಾವ್ ಟು ಡಿಸೈಡ್ ಇದು ಎಲ್ಬಾ. ಇದು ಎಲುಬಾದರೆ ಮನುಷ್ಯನ ಎಲುಬಾ? ಈ ಮನುಷ್ಯನ ಎಲುಬಾದಲ್ಲಿ ಇದು ಹೆಣ್ಣಿದ, ಇದು ಗಂಡಿದ? ಇದು ಗಂಡಿನ ಎಲುಬಾದಲ್ಲಿ ಎಷ್ಟು ವಯಸ್ಸು? ಆಮೇಲೆ ಯಾವ ರೇಸ್, ಅಂದರೆ ರೇಸ್ ಅಂದರೆ ಜಿಯೋಗ್ರಫಿಕಲ್ ಬಿಲಾಂಗಿಂಗ್, ಫಾರ್ ಎಕ್ಸಾಂಪಲ್ ಇಂಡಿಯನ್ಸ್ ಆರ್ ಯುರೋಪಿಯನ್ಸ್, ಆ ಥರ ಯಾವುದು. ಆಮೇಲೆ ಅದರಲ್ಲಿ ಈಸ್ ದರ್ ಎನಿ ಸ್ಪೆಸಿಫಿಕ್ ಥಿಂಗ್ ಟು ಸೇ ದಿಸ್ ಪರ್ಟಿಕ್ಯುಲರ್ ಬೋನ್ ಬಿಲಾಂಗ್ಸ್ ಟು ದಿಸ್ ಪರ್ಸನ್ ಓನ್ಲಿ. ಫಾರ್ ಎಕ್ಸಾಂಪಲ್ ಈಗ ಯಾರ್ದು ಆಕ್ಸಿಡೆಂಟ್ ಆಗಿರ್ತದೆ, ಆಕ್ಸಿಡೆಂಟ್ ಆಗಿ ಒಂದು ಆಪ್ರೇಷನ್ ಆಗಿರ್ತದೆ, ಫಾರ್ ಎಕ್ಸಾಂಪಲ್ ಕಾಲು ಮೂಳೆ ಗೊತ್ತಿದ್ರೆ ಅದನ್ನು ಫಿಕ್ಸ್ ಮಾಡಿರ್ತಾರೆ. ಈಗ ನಮಗೆ ಸಿಕ್ಕಿರೋ ಮೂಳೆಯಲ್ಲಿ ಒಂದು ಆಪ್ರೇಷನ್ ಆಗಿರೋ ಎವಿಡೆನ್ಸ್ ಇದ್ದರೆ ಅದನ್ನು ನಾವು ಆ ಹಿಸ್ಟ್ರಿ ತೊಗೊಂಡು ಅಥವಾ ಆ ಇಂಪ್ಲಾಂಟ್ ತೊಗೊಂಡು ನಾವು ಟ್ರೇಸ್ ಮಾಡಬೇಕು. ಸೊ ಅಥವಾ ಬೇರೆ ಇಂಜುರಿ ಇದೆ, ಬರೀ ಒಂದು ಸ್ಕಲ್ ಬೋನ್ ಸಿಕ್ಕಿದೆ, ಅದರಲ್ಲಿ ಸ್ಕಲ್ ಬೋನಲ್ಲಿ ಇಫ್ ಬೋನಿ ಡಿಫೆಕ್ಟ್ ಇದ್ದರೆ ಕ್ಯಾನ್ ಇಟ್ ಬಿ ಅ ಕಾಸ್ ಆಫ್ ಡೆತ್? ಸೊ ಮರಣದ ಕಾರಣ ಆಗಲಿ, ಆಮೇಲೆ ಈ ಮನುಷ್ಯ ಯಾರು ಅನ್ನೋದಾಗಲಿ, ಅದನ್ನೆಲ್ಲದನ್ನು ಕಂಡುಹಿಡಿಯಬೇಕು. ಈಗ ಕ್ರೈಮ್ ಸೀನಲ್ಲಿ ಅಲ್ಲಿಗೆ ನಿಮಗೂ ಹೋಗಬೇಕಾಗುವಂತಹ ಅವಶ್ಯಕತೆ ಬರುತ್ತೆ ಡಾಕ್ಟರ್? ರೇರ್ಲಿ, ನಾಟ್ ಆಲ್ ದ ಟೈಮ್. ಇವಾಗ ಸೀನ್ ಆಫೀಸರ್ಸ್ ಇದ್ದಾರೆ, ಸೈಂಟಿಫಿಕ್ ಕ್ರೈಮ್ ಸೀನ್ ಆಫೀಸರ್ಸ್ ಇದ್ದಾರೆ. ದೇ ಆರ್ BSc MSc ಕ್ವಾಲಿಫೈಡ್, ದೇ ಆರ್ ನೋನ್ ಎಸ್ SOCO ಆಫೀಸರ್ಸ್.
ಅವರು ಈಗ ವಿತ್ ದ ಪೊಲೀಸ್ ಆ್ಯಂಡ್ ವಿತ್ ದ ಫೊರೆನ್ಸಿಕ್ ಸೈನ್ಸ್ ಲ್ಯಾಬೊರೇಟರಿ ದೇ ಕಮ್ ಟು ದ ಕ್ರೈಮ್ ಸೀನ್. But when they need a medical specialist to analyze something in the crime scene, that time they can call us. ಡಾಕ್ಟರ್, ನೀವು ಫೊರೆನ್ಸಿಕ್ ಎಕ್ಸ್ಪರ್ಟ್ ಆಗಿ ಪ್ಲಸ್ ಎಜುಕೇಟರ್ ಆಗಿ ಈ ಫೊರೆನ್ಸಿಕ್ ವಿಭಾಗದಲ್ಲಿ ಇನ್ನು ಮುಂದೆ ಬರುವಂತಹ ಸ್ಟೂಡೆಂಟ್ಗಳಿಗೆ ಯಾವ ರೀತಿಯಾಗಿರುವಂತಹ ಅಪಾರ್ಚುನಿಟೀಸ್ ಇದೆ? ನಿಮಗೆ ಫೊರೆನ್ಸಿಕ್ ಸೈಂಟಿಸ್ಟ್ ಆಗಬೇಕಾ, ಫೊರೆನ್ಸಿಕ್ ಮೆಡಿಸಿನ್ ಮಾಡಿ ಅಂದರೆ MBBS ಆದಮೇಲೆ ಮಾಡಬೇಕಾ? ಬೇಸ್ಡ್ ಆನ್ ದ್ಯಾಟ್ ನೀವು ಫೊರೆನ್ಸಿಕ್ ಮೆಡಿಸಿನ್ ಆ್ಯಂಡ್ ಟಾಕ್ಸಿಕಾಲಜಿಯಲ್ಲಿ ಸ್ಪೆಷಲೈಸ್ ಆಗಬೇಕಾದ್ರೆ ಬೇಸಿಕ್ ಕೋರ್ಸ್ ಇಸ್ MBBS. ಅದಾದಮೇಲೆ ಫೊರೆನ್ಸಿಕ್ ಮೆಡಿಸಿನ್ ಆ್ಯಂಡ್ ಟಾಕ್ಸಿಕಾಲಜಿಯಲ್ಲಿ ಸ್ಪೆಷಾಲಿಟಿ MD ಡಿಗ್ರಿ ಇರ್ತದೆ. ಅದಾದಮೇಲೆ ನಿಮಗೆ ಬೇಕಿದ್ರೆ ಸೂಪರ್ ಸ್ಪೆಷಾಲಿಟಿ ಮಾಡ್ಕೋಬೋದು. ದೇರ್ ಇಸ್ ಅ DNB ಆ್ಯಂಡ್ ದರ್ ಇಸ್ ಫೊರೆನ್ಸಿಕ್ ಪ್ಯಾಥಾಲಜಿ DM ಅದೆಲ್ಲ ಇದೆ, ಬೇಕಿದ್ರೆ ಸ್ಪೆಷಲೈಸ್ ಮಾಡ್ಕೋಬೋದು. ಒನ್ ಆಫ್ ಇಟ್ ಇಸ್ ಫೊರೆನ್ಸಿಕ್ ಆಂಥ್ರೋಪಾಲಜಿ, ಅದರಲ್ಲೂ ಸ್ಪೆಷಲೈಸ್ ಮಾಡ್ಬೋದು. ಆಮೇಲೆ ಫೊರೆನ್ಸಿಕ್ ಸೈನ್ಸ್ ಅದು ತೊಗೊಳ್ಬೇಕು ಅಂತಂದರೆ ಬೇಸಿಕ್ ಕೋರ್ಸಸ್ BSc MSc ಫೊರೆನ್ಸಿಕ್ ಸೈನ್ಸಲ್ಲಿ. ಆಮೇಲೆ ನೀವು ಬೇಸಿಕ್ ಕೋರ್ಸ್ ಅದು ಮಾಡಿ ಅದರ ಮೇಲೆ ನಿಮಗೆ ಸೈಬರ್ ಕ್ರೈಮ್ ಮಾಡ್ತಿರೋ ಅಥವಾ ಜಸ್ಟ್ ಫೊರೆನ್ಸಿಕ್ ಸೈನ್ಸಲ್ಲೇ ಏನಾದರೂ ಸ್ಪೆಷಲೈಸ್ ಮಾಡ್ತಿರೋ, ದಟ್ ಈಸ್ ಲೆಫ್ಟ್ ಟು ದೆಮ್. ಅದಾದಮೇಲೆ ದೇ ಕ್ಯಾನ್ ಬಿಕಮ್ ಫೊರೆನ್ಸಿಕ್ ಸೈಂಟಿಸ್ಟ್ ಇನ್ ದ ಸೈನ್ಸ್ ಲ್ಯಾಬೊರೇಟರಿ ಆರ್ ದೇ ಕ್ಯಾನ್ ಗೋ ಟು ದಿಸ್ ಸೈಬರ್ ಕ್ರೈಮ್. ಅದರಲ್ಲಿ ತುಂಬ ಆಪ್ಷನ್ಸ್ ಇದ್ದಾವೆ. ದಟ್ ಈಸ್ ದಿ ಅದರ್ ಪಾತ್. ನಮ್ಮ ಹತ್ರ ಒಂದು ಅಡ್ವಾನ್ಸ್ಮೆಂಟ್ ಶುರು ಆಗಿದೆ ಪಾಸ್ಟ್ ಫ್ಯೂ ಇಯರ್ಸಿಂದ. ಇಟ್ ಈಸ್ ನಾನ್ ಎಸ್ ವರ್ಚುವಲ್ ಅಟಾಪ್ಸಿ. ಓಕೆ, ವರ್ಚುವಲ್ ಅಟಾಪ್ಸಿ ಅಂದರೆ ಈಗ ನಾವು ಹೇಗೆ ಮಾಡ್ತೀವಿ, ಪೋಸ್ಟ್ ಮಾರ್ಟಮಲ್ಲಿ ಬಾಡಿ ಬಂದಮೇಲೆ ನಾವು ಫಿಸಿಕಲಿ ಎಲ್ಲದೂ ಓಪನ್ ಮಾಡಿ ನೋಡ್ತೀವಿ. ಹೌದು. ಈ ವರ್ಚುವಲ್ ಅಟಾಪ್ಸಿಯಲ್ಲಿ ದೇ ಕೀಪ್ ದ ಬಾಡಿ ಥ್ರೂ ಇಮೇಜಿಂಗ್ ಮಷೀನ್ ಲೈಕ್ ಸಮಥಿಂಗ್ ಲೈಕ್ ಅ CT ಸ್ಕ್ಯಾನ್ ಮಷೀನ್. ಅದರಲ್ಲಿ ಹಾಕಿ ದ ಮಷೀನ್ ವಿಲ್ ಅನಲೈಸ್ ಎವ್ರಿಥಿಂಗ್ ಔಟ್ಸೈಡ್ ದ ಬಾಡಿ, ಇನ್ಸೈಡ್ ದ ಬಾಡಿ. ಇನ್ನು ಈ ಪೋಸ್ಟ್ ಮಾರ್ಟಮ್ ಅಂತೇಳಿ ಹೇಳುವಾಗ ಬಹಳಷ್ಟು ಮಿತ್ಸ್ ಇರ್ಬೋದು, ಅಥವಾ ಈ ಕಿಡ್ನಿ ತೆಗಿತಾರೆ ಅಥವಾ ಇನ್ನೇನೋ ತೆಗಿತಾರೆ ಅಂತೇಳಿ ಹೇಳಿ ಬಾಡಿಯಿಂದ, ಇದು ನಿಜಾನಾ ಡಾಕ್ಟರ್? ಒಂದು ಟ್ರಾನ್ಸ್ಪ್ಲಾಂಟೇಷನ್ ಮಾಡಲಿಕ್ಕೆ, ದಟ್ ಈಸ್ ಆರ್ಗನ್ ಡೋನರ್ ಆರ್ ರೆಸಿಪಿಯೆಂಟ್, ಅದು ಟ್ರಾನ್ಸ್ಪ್ಲಾಂಟ್ ಮಾಡಲಿಕ್ಕೆ ಇಟ್ ಈಸ್ ಅ ಕಾಂಪ್ಲೆಕ್ಸ್ ಸೈನ್ಸ್. ಇಟ್ ಈಸ್ ನಾಟ್ ಈಸಿ. ಒಂದು ಅಂದರೆ ನೀವು ಟ್ರಾನ್ಸ್ಪ್ಲಾಂಟ್ ಮಾಡೋಕ್ಕೆ ಒಂದು ಆರ್ಗನ್ನ ಇಟ್ ಹ್ಯಾಸ್ ಟು ಬಿ ಫಿಟ್ ಫಾರ್ ಒಂದು ಬಾಡಿಯಲ್ಲಿ ಹಾಕಿದ ಮೇಲೆ ಅದು ಫಂಕ್ಷನ್ ಮಾಡೋಕ್ಕೆ ಫಿಟ್ ಇರಬೇಕು. ಓಕೆ, ಅದಕ್ಕೆ ಬಾಡಿ ದ ಆರ್ಗನ್ ಹ್ಯಾಸ್ ಟು ಬಿ ರಿಟ್ರೀವ್ಡ್ ವಿದಿನ್ ಟೈಮ್. ಅದು ಕೆಲವೊಂದು ಬಾಡಿ ಆರ್ಗನ್ಸ್ಗೆ ಕೆಲವೊಂದು ಅಷ್ಟು ಇಟ್ಸ್ ಅ ವೆರಿ ಶಾರ್ಟ್ ಟೈಮ್ ಪೀರಿಯಡ್. ಬಟ್ ಬೈ ದ ಟೈಮ್ ಪೊಲೀಸ್ ಇನ್ವೆಸ್ಟಿಗೇಷನ್ ಆಗಿ ಬಾಡಿ ಮಾರ್ಚರಿಗೆ ಬರೋಷ್ಟಿಗೆ ಯಾವುದೇ ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ಗೆ ಫಿಟ್ ಇರಲ್ಲ. ಸೊ ದಿಸ್ ಈಸ್ ಅ ಮಿತ್ ದಟ್ ವಿ ಟೇಕ್ ದ ಆರ್ಗನ್ ಆ್ಯಂಡ್ ವಿ ಹಾರ್ವೆಸ್ಟ್ ದ ಆರ್ಗನ್ ಆರ್ ಸ್ಟೀಲ್ ದ ಆರ್ಗನ್. ಅದೆಲ್ಲ ಇಟ್ಸ್ ನಾಟ್ ಪ್ರಾಕ್ಟಿಕಲಿ ಪಾಸಿಬಲ್. ಡಾಕ್ಟರ್, ಒಂದು ಪರ್ಫೆಕ್ಟ್ ಕ್ರೈಮ್ ಅಂತ ಹೇಳ್ತಾರೆ, ಯಾವುದೇ ಎವಿಡೆನ್ಸ್ ಇಲ್ಲದೆ ಈ ತರ ಮಾಡ್ಲಿಕ್ಕೆ ಸಾಧ್ಯನಾ ಅಂತ ಹೇಳಿ? No crime is perfect, because the moment you come to know it's crime, it's not perfect anymore. ಓಕೆ, So that is what I ask everybody always. Many people ask the same question. It's more of fantasy if you ask me, because ಒಂದು ಕ್ರೈಮ್ ಇದೆ ಅಂತ ಗೊತ್ತಾದ ತಕ್ಷಣ all the thought process and investigations will start, and then it's not perfect anymore. And our science and our observations and everything have advanced significantly for any information to be missing. So I think just like organ stealing, perfect crime is also a myth. ಇನ್ನೊಂದು ಹೇಳಬೇಕು ಅಂತೇಳಿ ಅಂದ್ರೆ, ಏನು ಈ ಸಿನಿಮಾಗಳಲ್ಲಿ ಅಥವಾ ಮೂವಿಗಳಲ್ಲಿ ತೋರಿಸುವಂತಹ ಏನು ಫೊರೆನ್ಸಿಕ್ ವಿಭಾಗವನ್ನು ತೋರಿಸುವಂತದ್ದೊಂದು ಎಕ್ಸಗ್ರೇಷನ್ ಇರುತ್ತಲ್ಲ, ಇದು ನಿಜಾನಾ ಡಾಕ್ಟರ್? Not really. ಓಕೆ, ಇಫ್ ಯು ಸಿ ಇಂಡಿಯನ್ ಮೂವೀಸ್, ಇದು ಒಂದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಯಾವುದೋ ಒಂದು ಕತ್ಲು ಗುಹೆಯಲ್ಲಿ ಒಂದು ಮಾರ್ಚರಿ ಇರ್ತದೆ, ಆ್ಯಂಡ್ ವಿ ಆರ್ ಆಲ್ ಶೋನ್ ಆಸ್ ದಿಸ್ ಎಕ್ಸೆಂಟ್ರಿಕ್ ಸೊಸೈಟಿ ರಿಜೆಕ್ಟೆಡ್ ಪೀಪಲ್ಸ್. We are not like that. We are normal people going about our normal lives. Miraculous statements like death has happened at 12 o'clock in the afternoon, that nobody can give, because science doesn't work like that. One more common thing is that ಮಾರ್ಚರಲ್ಲಿ ಎಲ್ಲ ಸ್ಯಾಂಪಲ್ ತೆಗೆದುಬಿಟ್ಟು ಅಲ್ಲಲ್ಲೇ ಅನಲೈಸ್ ಮಾಡಿ ವಿದಿನ್ ಹಾಫ್ ಅನ್ ಅವರ್ ರಿಪೋರ್ಟ್ ಇಸ್ ಔಟ್. ದ ಸೈಂಟಿಸ್ಟ್ ಆರ್ ದ ಡಾಕ್ಟರ್ ವಿಲ್ ಸಡನ್ಲಿ ಅನೌನ್ಸ್ ದಿಸ್ ಇಸ್ ಅ ಮರ್ಡರ್. ಡಸಂಟ್ ಹ್ಯಾಪನ್ ಲೈಕ್ ದಟ್. No, we don't give quick statements. We wait for all the analysis, for all the reports to come back. ಈಗ ನ್ಯಾಚುರಲ್ ಡೆತ್ ಆದ್ರೂ ಕೂಡ ಕೆಲವೊಂದ್ಸಲಿ ಫ್ಯಾಮಿಲಿಗಳಿಗೆ ಇರುತ್ತೆ, ನಮ್ಮ ರಿಲೇಟಿವ್ ಅಥವಾ ನಮ್ಮ ಮನೆಯ ಮೆಂಬರ್ ಇದ್ದು ಪೋಸ್ಟ್ ಮಾರ್ಟಮ್ ಆಗಬೇಕು ಅಂತೇಳಿ. ಇಂಥ ಸಮಯದಲ್ಲಿ ಏನು ಮಾಡಬೇಕಾಗುತ್ತೆ ಡಾಕ್ಟರ್? ಕೆಲವೊಂದು ಒಂದು ನ್ಯಾಚುರಲ್ ಡೆತ್ ಆಗಿ ಯಾವುದೇ ಒಂದು ಸಂಶಯ ಇಲ್ಲ ಅಂತಂದರೆ ಡಾಕ್ಟರ್ ಕ್ಯಾನ್ ಇಶ್ಯೂ MCCD, ಟ್ರೀಟಿಂಗ್ ಡಾಕ್ಟರ್, ದಟ್ ಇಸ್ ಮೆಡಿಕಲ್ ಸರ್ಟಿಫಿಕೇಶನ್ ಆಫ್ ಕಾಸ್ ಆಫ್ ಡೆತ್ ಅಂತ ಹೇಳ್ತಾರೆ. ಅದು ಇಶ್ಯೂ ಆಗ್ತದೆ ಬೇಸ್ಡ್ ಆನ್ ದ ಪೇಷಂಟ್
ಡೇಟಾ ಏನಿದೆ, ವಾಟ್ ದ ಡಾಕ್ಟರ್ ಥಿಂಕ್ಸ್ ಇಸ್ ಅ ಕಾಸ್ ಆಫ್ ಡೆತ್, ದಟ್ ಇಸ್ ಅ ನ್ಯಾಚುರಲ್ ಸೊ ಅದು ಡಿಸ್ಪ್ಯಾಚ್ ಆಗ್ತದೆ. ಆ ಕೇಸಲ್ಲಿ ಪೋಸ್ಟ್ ಮಾರ್ಟಮ್ ಆಗೋದಿಲ್ಲ. Okay. Doctor's word is written there in the MCCD. This MCCD is produced for all legal purposes like Okay. burial purpose or ಮುನ್ಸಿಪಾಲಿಟಿಯಲ್ಲಿ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಮಾಡಬೇಕಾದ್ರೂ ದೇ ಕ್ಯಾನ್ ಯೂಸ್ MCCD. ಒಂದು ಅನ್ಯಾಚುರಲ್ ಡೆತ್ ಅಂತ ಬಂದ ಮೇಲೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ವಿಲ್ ಡೂ ದ ಜಾಬ್. ಒಂದು ಕಂಪ್ಲೀಟ್ ಪೋಸ್ಟ್ ಮಾರ್ಟಮ್ ಎಕ್ಸಾಮಿನೇಷನ್ ಆದಮೇಲೆ ಒಂದು ಫೈನಲ್ ಒಪಿನಿಯನ್ ತೊಗೊಂಡ್ಬಿಟ್ಟು ನಿಮಗೆ ಎಲ್ಲಿ ಅಪ್ಲೈ ಮಾಡ್ತಿದೆ, ಡೆತ್ ಸರ್ಟಿಫಿಕೇಟ್ ಬೇಕಾ, ಮುನ್ಸಿಪಾಲಿಟಿಗೆ ಅಪ್ಲೈ ಮಾಡ್ತೀರಾ, ಇನ್ಶೂರೆನ್ಸ್ ಇಶ್ಯೂ ಇದೆಯಾ, ದೆನ್ ಯು ವಿಲ್ ಅಪ್ಲೈ ದ ಸೇಮ್ ಪೋಸ್ಟ್ ಮಾರ್ಟಮ್ ಸರ್ಟಿಫಿಕೇಟ್ ಟು ದಿ ಇನ್ಶೂರೆನ್ಸ್ ಕಂಪನೀಸ್. ಓಕೆ ಡಾಕ್ಟರ್, ಇಷ್ಟು ಹೊತ್ತು ಡೇ ಟು ಡೇ ನ್ಯೂಸ್ ಜೊತೆ ಬಂದು ಏನು ನಿಮ್ಮ ಅನುಭವಗಳು ಮತ್ತೆ ಪೋಸ್ಟ್ ಮಾರ್ಟಮ್ ಅಗತ್ಯ ಇರುವಂತದ್ದು ಯಾಕೆ ಅಥವಾ ನಿಮ್ಮ ಎಕ್ಸ್ಪೀರಿಯನ್ಸ್ ಅನ್ನ ನಮ್ಮ ಜೊತೆ ಹಂಚಿಕೊಂಡ್ರಿ. ಧನ್ಯವಾದ ಡಾಕ್ಟರ್. ಥ್ಯಾಂಕ್ ಯು.